ಪ್ರೈಸ್ ಬಿ ಟು ಗಾಡ್. ವೆಲ್ಕಮ್ ಬ್ಯಾಕ್ ಟು ಬೇಸಿಕ್ಸ್ ಆಫ್ ದ ಬೈಬಲ್ ಪಾಡ್ಕ್ಯಾಸ್ಟ್. ನಾನು ವಿಶ್ವಾಸಿಸ್ತೇನೆ ಈ ಒಂದು ಧ್ವನಿ ಪರಿವೇಶನ ನಿಮಗೆಲ್ಲರಿಗೂ ಆಶೀರ್ವಾದವಾಗಿದೆ ಎಂಬುದಾಗಿ. ಯಾಕಂದರೆ ನನಗೆ ಪರ್ಸನಲ್ ಆಗಿ ತುಂಬ ಬ್ಲೆಸ್ಸಿಂಗ್ ಆಗಿದೆ. ನಾನು ತುಂಬ ವಿಷಯ ಕಲಿತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಟುಡೇ. ಇವತ್ತು ನಾವು ಆದಿಕಾಂಡ ಪುಸ್ತಕದ ಒಂದು ಓವರ್ ವ್ಯೂ ನೋಡ್ತಿದ್ದೀವಿ. ಸೊ ಲೆಟ್ಸ್ ಬಿಗಿನ್. ಗಿರೀಶನ, ಕ್ಯಾನ್ ಯು ಪ್ಲೀಸ್ ಶೇರ್ the overview of Genesis? ಓಕೆ, ನಾವು ಆದಿಕಾಂಡ ಪುಸ್ತಕವನ್ನು ಕಲಿಯೋದಕ್ಕಿಂತ ಮುಂಚೆ ನಾನು ಇದನ್ನ ನೋಡ್ತಿರೋ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ತುಂಬ ಜನ ಪರ್ಸ್ನಲ್ ಆಗಿ ಬಂದು ನಮಗೆ ಕೆಲವೊಂದು ಕರೆಕ್ಷನ್ಸ್ ಹೇಳಿದ್ರು. ವಿ ಆರ್ ಟ್ರೈಂಗ್ ಟು ಇಂಪ್ಲಿಮೆಂಟ್ ಇಟ್. ಯಾವುದ್ಯಾವುದು ನಮಗೆ ಮಾಡ್ಬೇಕನ್ನಿಸ್ತದೋ ಅಥವಾ ಮಾಡ್ಬೇಕನ್ನಿಸ್ತೋ ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ಥರ ಸ್ವಲ್ಪ ಜನ ಬಂದು ಅಪ್ರಿಸಿಯೇಷನ್ ಕೂಡ ಹೇಳಿದ್ರು. ಆ್ಯಂಡ್ ಹೋಪ್ ಇಟ್ ಈಸ್ ಯೂಸಿಂಗ್ ಟು ದ ಪೀಪಲ್. ಇದೆಲ್ಲರಿಗೂ ಅದು ಯೂಸ್ಫುಲ್ ಆಗಿದೆ, ಅಂದರೆ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರವಾಗಿ ನಾನು ಮೊದಲು ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ಅದೇ ಥರ ದೇವರು ನನಗೆ ಜಾಕ್ಸನ್ಗೆ ಇದನ್ನು ಮಾಡಲಿಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ನಾವು ದೇವ್ರಿಗೆ ಸ್ತೋತ್ರ ಹೇಳೋಣ. ಫೈನ್. ಇವಾಗ ಆದಿಕಾಂಡಕ್ಕಿಂತ ಮುಂಚೆ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿವರೆಗೂ ನಾವು ಮಾತಾಡಿದ್ದಲ್ಲ, ಇಟ್ ಈಸ್ ಜಸ್ಟ್ ಅಬೌಟ್ ಬೈಬಲ್ ಆ್ಯಂಡ್ ಬೈಬಲ್ ಅಚ್ಚೆ. ಸತ್ಯವೇದದ ಬಗ್ಗೆ ಮಾತ್ರ ಮಾತಾಡಿದ್ವಿ. ಬಟ್ ಇವಾಗ ನಾವು ಏನು ಮಾಡ್ತಾ ಇದ್ವಿ, ಮೈಕ್ರೋ ಲೆವೆಲ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಇವಾಗ ಒಂದೊಂದೇ ಪುಸ್ತಕದ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಅಂತೇಳಿ. ನಾನೇನು ಕಲಿತೆ ಅಂದರೆ ಪ್ರೀವಿಯಸ್ ಇದರಲ್ಲಿ ಬೈಬಲಲ್ಲಿ ಬೈಬಲ್ ಓದೋಕ್ಕೆ ಮುಂಚೆ ಅದ್ರ ಕುರಿತಿದ್ದ ಒಂದು ಚಿಕ್ಕ ಚಿಕ್ಕ ಪ್ರಶ್ನೆ ಎಲ್ಲ ಕ್ಲಿಯರ್ ಆಯಿತು. ಅಂದರೆ ನಾವು ಡಿಸ್ಕಸ್ ಮಾಡಿದ್ವಿ. ಫಸ್ಟು ದೇವರು ಬರೆದಿರೋ ಪುಸ್ತಕನ, ಅದು ಫಸ್ಟ್ ಕ್ಲಿಯರ್ ಆಯಿತು. ಸತ್ಯವೇದ ಬರೆದಿರೋದು ದೇವರೇ. ಮತ್ತೆ ಅದ್ರ ಏನಾದರೂ ಮಿಸ್ ಆಗಿದೆಯಾ? ಇಲ್ಲ, ಏನು ಮಿಸ್ ಆಗಿಲ್ಲ. ಏನಿರಬೇಕೋ ಅದಿದೆ. ಮತ್ತೆ ಸತ್ಯವೇದ ಓದೋಕ್ಕೆ ಮುಂಚೆ ಒಂದು ನೀವು ಕ್ಲಿಯರ್ ಸೆಗ್ರಿಗೇಟ್ ಮಾಡಿದ್ರಲ್ಲ, ಓಲ್ಡ್ ಟೆಸ್ಟ್ಮೆಂಟಲ್ಲಿ ಪೆಂಟಟೋಕು, ಪೊಯಮ್ಸು, ವಿಸ್ಡಮು, ಮತ್ತು ನ್ಯೂ ಟೆಸ್ಟ್ಮೆಂಟಲ್ಲಿ ಗಾಸ್ಪಲ್ಸು, ಆ ಥರ ನೋಡಿದ್ವಲ್ಲ, ಹಿಸ್ಟ್ರಿ ಎಲ್ಲ ನೋಡಿದ್ವಲ್ಲ, ಅದೊಂದು ಸೆಗ್ರಿಗೇಷನ್ ಆಯಿತು. ಮತ್ತು ಟುಡೇ ವಿ ಆರ್ ಗೋನಾ ಲರ್ನ್ ಜೆನೆಸಿಸ್, ಆದಿಕಾಂಡ ಅಲ್ವಾ? ಆದಿಕಾಂಡ. ಸೊ ಇಲ್ಲಿ ಆದಿಕಾಂಡ ಅಂತ ಹೇಳಿದ್ರೆ, ನಾನು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆದಿಕಾಂಡದಲ್ಲಿ ಏನಿದೆ ಅಂತೇಳಿ ಎಲ್ಲರಿಗೂ ಗೊತ್ತು. ಬಟ್ ಅದನ್ನು ಇನ್ನೂ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗೋ ಥರ ನಾವು ಆದಿಕಾಂಡವನ್ನು, ನೀವು ಯಾವುದೇ ಥಿಯಾಲಜಿಯನ್ಸ್ ಆಗಿರ್ಬೋದು, ಧರ್ಮಶಾಸ್ತ್ರಜ್ಞರಾಗಿರ್ಬೋದು ಅಥವಾ ಧರ್ಮಶಾಸ್ತ್ರ ಪಂಡಿತರಾಗಿರ್ಬೋದು, ಅವರೆಲ್ಲರ ಆದಿಕಾಂಡವನ್ನು 2 ಭಾಗವಾಗಿ ವಿಂಗಡಿಸಿ ಅದರ ಮೇಲೆ ಅವರು ಆದಿಕಾಂಡವನ್ನು ನಮಗೆ ತಿಳಿಸ್ಕೊಡ್ತಾರೆ. ಮೊದಲನೇ ಭಾಗ ಬಂದ್ಬಿಟ್ಟು 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೂ. ಇದನ್ನು ನಾವು ಪ್ರಿಮಿಟಿವ್ ಹಿಸ್ಟ್ರಿ ಅಂತ ಕರಿತೀವಿ. ಕನ್ನಡ ಪ್ರಿಮಿಟಿವ್ ಹಿಸ್ಟ್ರಿ ಅಂತ ಹೇಳಿದ್ರೆ ಪ್ರಾಚೀನ ಇತಿಹಾಸ. ಪ್ರಾಚೀನ ಇತಿಹಾಸ ಅಂದರೆ ಪ್ರಿಮಿಟಿವ್ ಹಿಸ್ಟ್ರಿ ಅಂದರೆ ಹೆಂಗೆ ಅಂದರೆ, ಸೊ ಆದಿ ಕಾಲದಲ್ಲಿ ಏನಾಯಿತು, ಇವಾಗ ನಮಗೆ ಒಂದು ಡೇಟ್ಸ್ ಇದೆ. ಇವಾಗ ಆದಾಮ ಅಂತ ಹೇಳಿದ್ರೆ, ವೆನ್ ವಿ ಟ್ರೇಸ್ ಬ್ಯಾಕ್ ಟು ಆದಾಮನ್ಗೆ ನಾವು ಟ್ರೇಸ್ ಬ್ಯಾಕ್ ಮಾಡಿದ್ರೆ ನಮಗೊಂದು ಡೇಟ್ ಸಿಗುತ್ತೆ. ಬಟ್ ಆದರೆ ಈ ಪ್ರಾಚೀನ ಇತಿಹಾಸಕ್ಕೆ ನೀವು ಕರೆಕ್ಟಾಗಿ ಡೇಟ್ ಹುಡುಕೋಕ್ಕಾಗಲ್ಲ. ಆದರೂ ಸ್ವಲ್ಪ ಜನ ಕೆಲವೊಂದು ಡೇಟ್ಸ್ ಹೇಳ್ತಾರೆ. ಸೊ ಅದು ಎಷ್ಟು ಅಕ್ಯುರೇಟ್ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ, ಯಾವುದೇ ಪ್ರೂಫ್ಸ್ ಇಲ್ಲ. ಸೊ ಹಾಗಾಗಿ ಅದನ್ನು ಪ್ರಾಚೀನ ಇತಿಹಾಸ ಅಂತ ಕರಿತೀವಿ. 2ನೇದು ನಾವು ಪೇಟ್ರಿಯಾರ್ಕಲ್ ಹಿಸ್ಟ್ರಿ ಅಂತ ಕರಿತೀವಿ. ಅಂದರೆ ಪಿತೃಗಳ ಇತಿಹಾಸ, ಈ ಥರ ಪಿತೃ ಪರಂಪರೆ ಇತಿಹಾಸ ಅಂತ ಕೂಡ ಹೇಳ್ಬೋದು ನಾವು. ಸೊ 1 ಈಸ್ ಪ್ರಿಮಿಟಿವ್ ಆ್ಯಂಡ್ ಪೇಟ್ರಿಯಾರ್ಕಲ್ ಹಿಸ್ಟ್ರಿ. ಕನ್ನಡದಲ್ಲಿ ನಾವು ಪ್ರಾಚೀನ ಇತಿಹಾಸ ಮತ್ತು ಪಿತೃ ಪರಂಪರೆ ಇತಿಹಾಸ ಅಥವಾ ಪಿತೃಗಳ ಇತಿಹಾಸ ಅಂತ ಕರಿತೀವಿ. 2 ಭಾಗ. ಅದು ಫಸ್ಟ್ ಭಾಗ, ಚಾಪ್ಟರ್ 1 11 ತನಕ ಇದಿದೆ. ಹೌದು, ಫಸ್ಟ್ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೂ ಪ್ರಿಮಿಟಿವ್ ಹಿಸ್ಟ್ರಿ ಅಂದರೆ ಪ್ರಾಚೀನ ಇತಿಹಾಸ. ಮಿಕ್ಕ 12ನೇ ಅಧ್ಯಾಯದಿಂದ 50ನೇ ಅಧ್ಯಾಯದವರೆಗೂ ಪಿತೃಗಳ ಇತಿಹಾಸ, ಪಿತೃ ಪರಂಪರೆ ಇತಿಹಾಸ ಏನೇನಾಯಿತು ಅಂತೇಳಿ. ಸೊ ಹಾಗಾದರೆ ಇವಾಗ ಪ್ರಾಚೀನ ಇತಿಹಾಸದಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ, ನಮಗೆ ಮೊದಲನೇದು ಸೃಷ್ಟಿ ಬರುತ್ತೆ. ದೇವರು ಈ ಲೋಕವನ್ನು ಹೇಗೆ ಸೃಷ್ಟಿ ಮಾಡಿದ್ರು. ಲೋಕದಲ್ಲಿ 3 ಥರ ಥಿಯರೀಸ್ ಇದೆ, ಲೋಕ ಹೆಂಗೆ ಸೃಷ್ಟಿ ಆಯಿತು ಅಂತೇಳಿ. ಅದರಲ್ಲಿ ಒಂದು ಬಂದ್ಬಿಟ್ಟು ಸತ್ಯವೇದ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ನೀವು ಯಾರಾದರೂ ನಿಮಗೆ ಸಮಯ ಇದ್ದು ಓದಲಿಕ್ಕೆ ಮನಸ್ಸಿದ್ರೆ ಹೋಗಿ ತೆಗೆದು ನೋಡ್ರಿ. ಆ 3 ಥಿಯರೀಸ್ ಯಾವುದು ಅಲ್ವಾ, 3 ವಿಷಯಗಳು ಯಾವುದು, ಹೇಗೆ ಲೋಕ ಸೃಷ್ಟಿ ಆಯಿತು. ಒಂದು ಆಟಮಿಂದ ಲೋಕ ಸೃಷ್ಟಿ ಆಯಿತು ಅಂತ ಸ್ವಲ್ಪ ಹೇಳ್ತಾರೆ. ಮತ್ತು ಇನ್ನೊಂದು ಸ್ವಲ್ಪ ಜನ ಅದು ಕಾಲಕ್ರಮೇಣ ಅದು ಬದಲಾಗ್ತಾ ಎವಲ್ಯೂಷನ್ ಆಗ್ತಾ ಮನುಷ್ಯ ಉಂಟಾದ ಅಂತ ಹೇಳ್ತಾರೆ. ಒಂದು ಸಲ್ಲಿಂದ ಇವಾಲ್ವ್ ಆಗಿರೋದು ಅಂತ ಹೇಳ್ತಾರೆ. ಹಾಗಾದ್ರೆ ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಆದ್ರೆ ನಂಗೆ ಗೊತ್ತಿಲ್ಲ ಯಾಕೆ ಈಗಿರೋ ಮಂಗಳೆಲ್ಲ ಮಾನವಗಳಾಗ್ತಾ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಅದು ದಟ್ ಈಸ್ ಅನ್ ವೆರಿ ಹಾಟ್ ಡಿಸ್ಕಷನ್ ಏನಂತಾರೆ ಈಗ ಫಿಲಾಸಫಿ ಇದರಲ್ಲಿ. 1 ಮಂತ್ ಬ್ಯಾಕ್ ನಾನು ಒಂದು ಫಿಲಾಸಫಿ ಪೋರ್ಟಲ್ ಇದೆ.
ಸೊ ಅದು ಕೂತ್ಕೊಂಡು ಯಾವಾಗ ಸಮಯ ಇದ್ರೆ ನಾನು ನೋಡ್ತಾ ಇರ್ತೀನಿ. ಸೊ ದೇರ್ ಇಸ್ ಅ ಹಾಟ್ ಡಿಸ್ಕಷನ್ ವಾಸ್ ಗೋಯಿಂಗ್ ಆನ್ ವೈ ದ ಮಂಕೀಸ್ ಆರ್ ನಾಟ್ ಬಿಕಮಿಂಗ್ ಹ್ಯೂಮನ್ಸ್. ಇವಾಗ ಹಂಗೆ ಮಂಗನಿಂದ ಮನುಷ್ಯ ಆದ ಅಂತ ಹೇಳಿದ್ರೆ ಇವಾಗ ಅಲ್ಲಿ ಹೋಮೋಸಿಫಿಯನ್ಸ್ ಅಂತ ಏನೇನೋ ವರ್ಡ್ಸ್ ಎಲ್ಲ ಇದೆ. ಸೊ ಹಾಗಾದ್ರೆ ಯಾಕೆ ಈಗ ಆಗ್ತಿಲ್ಲ, ಈಗಿರೋ ಕೋತಿಗಳಿಗೆ ಯಾಕೆ ಇವಾಲ್ವ್ ಆಗ್ತಿಲ್ಲ ಅವು? ಯಾಕಂದ್ರೆ ದಿನಕ್ಕೆ ಏನೋ ಒಂದು ಇವಾಲ್ವ್ ಆಗ್ತಾ ಇದೆ ಅಲ್ವಾ? ಸೊ ಯಾಕೆ ಕೋತಿಗಳು ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಇದೆ. ನನ್ಗೊಂದು ಕಾಮಿಡಿ ಬರ್ತಿದೆ ಇಲ್ಲಿ, ಹೇಳು. ಲೈಕ್ ಕೋತಿಗಳು ಲೈಕ್ ಮನುಷ್ಯರನ್ನ ನೋಡಿ ಅಯ್ಯೋ ಮನುಷ್ಯ ಆದ ಹಿಂಗೆಲ್ಲ ಇರ್ಬೇಕಾ, ನಾನು ಕೋತಿಯಾಗಿ ಇದ್ಬಿಡ್ತೀನಿ ಅಂತ ಮೇ ಬಿ ಇರ್ಬೋದೇನೋ. ಬಟ್ ಒನ್ ಡಿಫ್ರೆನ್ಸ್ ಲೈಕ್ ಈಗಲೂ ಸೈನ್ಸಲ್ಲಿ ಮಾತಾಡೋದೇನಂತ ಹೇಳಿದ್ರೆ ದ ಮೇಜರ್ ಡಿಫ್ರೆನ್ಸ್, ಈಗ ನಾನು ಸೈನ್ಸ್ ಪ್ರಕಾರ ಹೋಗೋದಾದರೆ ದ ವೆರಿ ನಿಯರ್ ನಮ್ಮ ಒಂದು ಮನುಷ್ಯನಿಗೆ ತುಂಬ ನಿಯರ್ ಇರುವಂಥ ಒಂದು ಅನಿಮಲ್ ಅಂತ ಹೇಳಿದ್ರೆ ಯಾವುದು? ಅಂದರೆ ಲೈಕ್ ನಮ್ಮ ಸಿಮಿಲಾರಿಟೀಸ್. ಹೌದು ಚಿಂಪಾಂಜಿ. ಸೊ ವಾಟ್ ಇವಾಗ ಮನುಷ್ಯ ಇಷ್ಟು ಡೆವಲಪ್ ಆಗಲಿಕ್ಕೆ ಕಾರಣ ಒನ್ ಆಫ್ ದ ರೀಸನ್, ದಿಸ್ ಇಸ್ ನಾಟ್ ದ ಓನ್ಲಿ ರೀಸನ್, ಇಟ್ ಈಸ್ ತಂಬ್. ಓಕೆ, ತಂಬ್ ಯಾಕೆ ಅಂತ ಹೇಳಿದ್ರೆ ನೀವು ಚಿಂಪಾಂಜಿಗೆ ನೋಡಿದ್ರೆ ದಿಸ್ ತಂಬ್ ಇಸ್ ಸ್ಟಿಕ್ಡ್ ಇನ್ ದ ಹ್ಯಾಂಡ್, ಇಟ್ ಈಸ್ ಲೈಕ್ ದಿಸ್, ಇಟ್ಸ್ ನಾಟ್ ಲೈಕ್ ಸಪ್ರೇಟ್. ನಮ್ಗೆ ಹಿಂಗೆ ಇರೋದ್ರಿಂದನೇ ವಿ ಆರ್ ಏಬಲ್ ಟು ಹೋಲ್ಡ್ ಥಿಂಗ್ಸ್ ಸೋ ಫರ್ಮ್. ಅವುಗಳು ಮರಗಳನ್ನೆಲ್ಲ ಹಿಡ್ಕೊತವೆ, ಬಟ್ ಈ ತಂಬ್ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಅಂತ ಇವಾಗ ಸೈನ್ಸಲ್ಲಿ ಅದೊಂದು ಡಿಸ್ಕಷನ್ ಆಗ್ತಾ ಇದೆ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಗೂಗಲಲ್ಲಿ ಹೋಗ್ಬಿಟ್ಟು ಇದ್ರ ಬಗ್ಗೆ ಹುಡುಕ್ರಿ, ನಿಮಗೆ ಸಿಗುತ್ತೆ. ಸೊ ತಮ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಎ ಹ್ಯೂಮನ್. ಯಾಕಂದರೆ ಇದು ಸಪ್ರೇಟ್ ಆಗಿರೋದ್ರಿಂದ ಈ 4 ಒಟ್ಟಿಗಿದೆ, ಈ 4 ಬೆರಳು ಸಪ್ರೇಟ್ ಇರೋದು ಮತ್ತು ಇದು ಸಪ್ರೇಟ್ ಆಗಿರೋದೇ ಮನುಷ್ಯನಿಗೆ ಎಷ್ಟೊಂದು ಅಡ್ವಾಂಟೇಜ್ ಇದೆ. ಅದಕ್ಕೋಸ್ಕರನೇ ಮನುಷ್ಯ ತುಂಬ ಇವಾಲ್ವ್ ಆಗಿರೋದು, ತುಂಬ ಫಾಸ್ಟಾಗಿ ಇವಾಲ್ವ್ ಆಗಿರೋದು ಅಂತ ಒಂದು ಥಿಯರಿ ಹೇಳುತ್ತೆ. ಸೊ ಅಂದರೆ ಸೃಷ್ಟಿ ಬಗ್ಗೆ ಏನೇನೋ ಇದೆ, ಬಟ್ ಸತ್ಯವೇದ ಸೃಷ್ಟಿ ಬಗ್ಗೆ ಒಂದು ಮಾತಾಡುತ್ತೆ. ಮುಂದೆ ನಾವು ಅದನ್ನು ಮಾತಾಡೋಣ, ಸೃಷ್ಟಿ ಬಗ್ಗೆ, ಸತ್ಯವೇದದ ಸೃಷ್ಟಿ ಯಾಕೆ ಲಾಜಿಕಲಿ ಕರೆಕ್ಟ್ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಸೊ ನೀವು ಹೇಳೋದ್ರಲ್ಲಿ ಸೃಷ್ಟಿ ಹೇಗೆ ಆಯ್ತು ಅನ್ನೋದು ಮೊದಲನೇ ಭಾಗ. ಯಾವ್ದ್ರಲ್ಲಿ 3 ಥಿಯರಿ ಇದೆ ಲೋಕದ ಪ್ರಕಾರ. ಅದರಲ್ಲಿ ಎವಲ್ಯೂಷನ್ ಒಂದಿದೆ, ಮತ್ತೆ ಬಿಗ್ ಬ್ಯಾಂಗ್ ಥಿಯರಿ, ಇನ್ನೊಂದು ಬಿಗ್ ಬ್ಯಾಂಗ್ ಥಿಯರಿ, ಇನ್ನೊಂದು ಬಂದು ಬೈಬಲ್ ಕುರಿತು. ಸೊ ವಿ ಗೋನಾ ಲುಕ್ ಮೋರ್ ಅಬೌಟ್ ಸತ್ಯವೇದದಲ್ಲಿ ಇರುವಂತಹ ಸೃಷ್ಟಿಯ ಕುರಿತು ಏನಿದೆ ಅನ್ನೋದು ನಾವು ಫಸ್ಟ್ ಚಾಪ್ಟರ್ ಇಂದ 11th ಚಾಪ್ಟರ್ ಒಳಗಡೆ ನೋಡ್ತೀವಿ. ಪ್ರಿಮಿಟಿವ್ ಹಿಸ್ಟ್ರಿ, ಪ್ರಾಚೀನ ಇತಿಹಾಸದಲ್ಲಿ ಮೊದಲನೇ ಭಾಗ. ಅದನ್ನ ನಾವು ಕ್ರಿಯೇಷನ್ ಅಂತ ಕರೀತೀವಿ, ಸೃಷ್ಟಿ, ಪಾರ್ಟ್ ಆಫ್ ಕ್ರಿಯೇಷನ್ ಅಲ್ವಾ. ನೆಕ್ಸ್ಟ್ ಕರಪ್ಷನ್. ಓಕೆ, ಅಲ್ಲೇ ಕ್ರಿಯೇಷನ್ ಆದ ತಕ್ಷಣ ಕರಪ್ಷನ್ ಅಂದ್ರೆ ಏನು? ಭ್ರಷ್ಟತೆ ಅಥವಾ ಕೆಟ್ಟೋಗೋದು. ಈಗ ಸೃಷ್ಟಿ ಆಯ್ತಾ, ಸೃಷ್ಟಿ ಹೇಗೆ ನಾಶ ಆಯ್ತಾ ಅಥವಾ ಅದು ಹೇಗೆ ಮಿಸ್ಲೀಡ್ ಆಯ್ತು, ಅದರಿಂದ ಆದಂಥ ಭ್ರಷ್ಟತೆ ಏನಾಯ್ತಲ್ಲಿ ಇವಾಗ ಅದನ್ನ ನೋಡ್ತೀವಿ ಅಲ್ಲಿ. ಅದನ್ನ 2ನೇ ಭಾಗ. 3ನೇ ಭಾಗ ಕಂಡಮ್ನೇಷನ್. ಇವಾಗ ನಮಗೆ ಗೊತ್ತಾಯ್ತು ಸೃಷ್ಟಿ ದೇವ್ರ ಸೃಷ್ಟಿ ಮಾಡಿದ್ನು, ಸೃಷ್ಟಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ, ಅಂದರೆ ದೇವ್ರಿಗೆ ಅವಿಧೇಯರಾದ್ರು, ಅದರಿಂದ ಕರಪ್ಷನ್ ಆಯಿತು. ಕರಪ್ಷನ್ ಆದಮೇಲೆ ಈಗ ಕಂಡಮ್ನೇಷನ್ ಅಂತ ಬಂದಾಗ ನಾಟ್ ಓನ್ಲಿ ಇವಾಗ ನಿಮ್ಗೆ ಕಂಡಮ್ನೇಷನ್ ಅಂದ ತಕ್ಷಣ ಬರೀ ಆದಾಮ ಅವನಿಗೆ ಆದದ್ದು ಮಾತ್ರ ಅಲ್ಲ, ಅದರಲ್ಲಿ ತುಂಬ ವಿಷಯಗಳಿದೆ. ನೋಹನ ಕಾಲದಲ್ಲಿ ಒಂದು ಆಯಿತು, ಅದಕ್ಕಿಂತ ಮುಂಚೆ ನೋಹ ಆದ್ಮೇಲೆ ವಿ ಹ್ಯಾವ್ ಟವರ್ ಆಫ್ ಬೇಬೆಲ್, ಅಂದ್ರೆ ಬಾಬೆಲ್ ಗೋಪುರದ, ನೋಹ ಆದ್ಮೇಲೆ ಬಾಬೆಲ್ ಗೋಪುರ ಇದೆ. ಸೊ 2 ಕಡೆ ದೇವ್ರು ಏನ್ ಮಾಡಿದ್ರು, ಒಂದು ಜಡ್ಜ್ಮೆಂಟ್ ಕೊಟ್ರು. ಆದ್ರೆ ಮೊದಲನೇ ಜಡ್ಜ್ಮೆಂಟ್ ಅಲ್ಲಿ ಎಲ್ಲರನ್ನ ದೇವ್ರು ಅಳಿಸ್ಬಿಟ್ಟು ನೋಹನ್ನ ಮಾತ್ರ ಉಳಿಸಿದ್ರು. ಕ್ಯಾನ್ ಕಂಡಮ್ನೇಷನ್ ರೀಫ್ರೇಸ್ಡ್ ಆಸ್ ಫಾಲ್? ಮೇ ಬಿ ಯು ಕ್ಯಾನ್ ಕಾಲ್ ಇಟ್ ಆಸ್ ಫಾಲ್. ನಾನು ಸಿ ಚೆನ್ನಾಗಿರುತ್ತೆ ಅಂತ. ಓಕೆ, ಕ್ರಿಯೇಷನ್, ಕರಪ್ಷನ್, ಕಂಡಮ್ನೇಷನ್ ಅಂಡ್ ದ ಲಾಸ್ಟ್ ಒನ್ ಇಸ್ ಕನ್ಫ್ಯೂಷನ್. ಸೊ ಕನ್ಫ್ಯೂಷನ್ ಏನಿದೆ, ಬಾಬೆಲ್ ಗೋಪುರದಲ್ಲಿ ಏನಾಯ್ತು, ದೇವ್ರ ನ್ಯಾಯ ತೀರ್ಪು, ಮತ್ತೆ ದೇಶಗಳು ಹೇಗೆ ವಿಭಾಗ ಆಯ್ತು, ಭಾಷೆಗಳು ಹೇಗೆ ಬಂತು ಅನ್ನೋದನ್ನ ಸತ್ಯವೇದ ನಮಗೆ ತಿಳಿಸ್ಕೊಡ್ತೀವಿ. ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ, ಅದೇ ಥರ ಎಷ್ಟೊಂದು ಭಾಷೆಗಳಿದೆ ನಮ್ಮ ಭಾರತ ದೇಶದಲ್ಲಿ, ಎಷ್ಟೊಂದು ಭಾಷೆಗಳಿದೆ, ಇಡೀ ಲೋಕದಲ್ಲಿ ಎಷ್ಟೊಂದು ಭಾಷೆಗಳಿದೆ. ಸೊ ಹೇಗೆ ಭಾಷೆಗಳು ಉದ್ಭವ ಆಯಿತು, ಹೇಗೆ ಭಾಷೆಗಳು ಹೇಗೆ ಲ್ಯಾಂಗ್ವೇಜ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಅನ್ನೋದನ್ನ ಸತ್ಯವೇದ ನಮಗೆ ಈ ಪ್ರಾಚೀನ ಇತಿಹಾಸದಲ್ಲಿ ತಿಳಿಸ್ಕೊಡುತ್ತೆ. ಅಂದರೆ ಪ್ರಿಮಿಟಿವ್ ಹಿಸ್ಟ್ರಿಯಿಂದ 11ನೇ ಅಧ್ಯಾಯದ ಗಂಟ ಈ ಪ್ರಿಮಿಟಿವ್ ಹಿಸ್ಟ್ರಿ ನಮಗೆ ತಿಳಿಸ್ಕೊಡುತ್ತೆ. 2ನೇ ಭಾಗ ಬಂದ್ಬಿಟ್ಟು ಪಿತೃಗಳ ಪರಂಪರೆ ಅಲ್ವಾ. ಸೊ ಇವಾಗ 2ನೇ ಭಾಗದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ನಾನು ಜಾಕ್ಸನ್ ನಿನ್ನ ಹತ್ರ ಮಾತಾಡ್ತಿದ್ದೆ, ದೇವ್ರು ಹೇಗೆ ಒಬ್ಬ ವ್ಯಕ್ತಿನ ಆರಿಸ್ಕೊಂಡ್ರೆ ದೇವ್ರು ಹೇಗೆ ಅವನ್ನ ಪ್ರಿಪೇರ್ ಮಾಡ್ತಾರೆ ಅಂತೇಳಿ. ಸೊ ಜನ್ರೇಷನ್ ಟು ಜನ್ರೇಷನ್ ನಾವು ಅನ್ಕೊಂಡ್ಬಿಡ್ತೀವಿ, ಏನೋ ಮಕ್ಕಳು ಹುಟ್ತಾ ಇದ್ದಾರೆ, ಏನೋ ಲೋಕ ನಡೀತಾ ಇದೆ. ಅಲ್ಲ, ಒಂದು ಮಗು ಲೋಕಕ್ಕೆ ಬರಬೇಕಾದ್ರೆ ಕೂಡ ಅದರ ಕುರಿತಾಗಿ ದೇವರಿಗೊಂದು ಯೋಜನೆ ಇರುತ್ತೆ. ಎಸ್ ಅ ಪ್ಲಾನ್ ಅಂಡ್ ಪರ್ಪಸ್ ಆಫ್ ಎವ್ರಿ ಚೈಲ್ಡ್. ಇವಾಗ ಯು ಆರ್ ನಾಟ್ ಅನ್ ಆಕ್ಸಿಡೆಂಟ್. ಯು ಆರ್ ನಾಟ್ ಅನ್ ಆಕ್ಸಿಡೆಂಟ್, ಯು ಹ್ಯಾವ್ ಅ ಪರ್ಪಸ್ ಇನ್ ಲೈಫ್.
ಸೊ ಅದ್ರ ಬಗ್ಗೆ ನಾನು ಜಾಕ್ಸನ್ನು ನಿನ್ನೆ ಫುಲ್ ಡೀಪ್ ಡಿಸ್ಕಷನ್ ಮಾಡಬೇಕಾದ್ರೆ ವಿ ಸ್ಪೋಕ್ ಅಬೌಟ್ ಮೆನಿ ಥಿಂಗ್ಸ್. ಅದರಲ್ಲಿ ಪೌಲನ್ ಬಗ್ಗೆ ನಾನು ಮಾತಾಡಿದೆ. ಸೊ ಯಾವಾಗ ನಾವು ಪೌಲನ್ ಬಗ್ಗೆ ಮಾತಾಡ್ತೀವಿ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ನಿಮಗೆ ನಾವು ಕೊಡ್ತೀವಿ. ಸೊ ಆದರೆ ಈಗ ಇಲ್ಲಿ ಪಿತೃಗಳ ಪರಂಪರೆ ಅಂತ ಹೇಳಬೇಕಾದ್ರೆ ಇಟ್ ಟಾಕ್ಸ್ ಅಬೌಟ್ 4 ಇಂಪಾರ್ಟೆಂಟ್ ಪೀಪಲ್ ಇನ್ ದ ಬೈಬಲ್. ನಾನು ಗೆಸ್ ಮಾಡಲಾ? ಪಿತೃಗಳು 4 ಇಂಪಾರ್ಟೆಂಟ್ ಪೀಪಲ್ ಅಂದರೆ ಮೋಶೆ ಒಬ್ಬ. ಓಕೆ. ಅಬ್ರಹಾಮ್. ಮೋಶೆ ಇಸ್ ನಾಟ್ ಇನ್ ದ ಲಿಸ್ಟ್. ಓಕೆ. ಆಡಮ್. ನೋ. ಅಬ್ರಹಾಮ್. ಆದಾಮ 12 ಅಧ್ಯಾಯ ಗಂಟ ಬಂದಿಲ್ಲ. ಓಕೆ. ಅಬ್ರಹಾಮ್ ಪ್ರಾಬಬ್ಲಿ 12ನೇ ಅಧ್ಯಾಯದಲ್ಲಿ ಫಸ್ಟ್ ಪರ್ಸನ್ ಯು ಸಿ ಇಸ್ Genesis chapter 12. ಜೇಕಬ. ನಾ ಅಬ್ರಹಾಮ್. ಅಬ್ರಹಾಮೇನಾ? ಓಕೆ. ಅಬ್ರಹಾಮ್ ಒಬ್ರು. ಐಸಾಕ್. ಓಕೆ. ಇನ್ನು ಇಬ್ರು ಯಾರಿರ್ಬೋದು? ಅಬ್ರಹಾಮ್, ಐಸಾಕ್, ಇನ್ನು ಇಬ್ರು ಜೇಕಬ್ ಜೋಸೆಫ್. ಸೊ ಅಲ್ಲಿ 4 ಜನ ಪಿತೃಗಳ ಬಗ್ಗೆ ಮಾತಾಡುತ್ತೆ. ಯಾಕೆ 4 ಜನ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ದೇಶ ಎಸ್ಟಾಬ್ಲಿಷ್ ಆಗ್ಬೇಕಂದ್ರೆ ದೇವರು ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಆ ವ್ಯಕ್ತಿ ಮೂಲಕ ಒಂದು ದೇಶವನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ ಅಂದರೆ, ಸೊ ಗಾಡ್ ಚೋಸ್ ಅಬ್ರಹಾಮ್. ದೇವರು ಅಬ್ರಹಾಮನನ್ನು ಆರಿಸ್ಕೊಂಡು ಅವನ ಮೂಲಕವಾಗಿ ಇಸಾಕನ ಹುಡ್ತಾನೆ. ಸೊ ದೇರ್ ಇಸ್ ಅ ಡೈವರ್ಷನ್. ಆಯಿತಾ? ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಅಬ್ರಹಾಮನಿಂದ ಇಸಾಕ ಹುಡ್ತಾನೆ. ದೇರ್ ಇಸ್ ಅನದರ್ ಪರ್ಸನ್ ಹೂ ಬಾರ್ನ್ ಔಟ್ ಆಫ್ ಅಬ್ರಹಾಮ್ ಇಸ್ ಇಷ್ಮಾಯಿಲ್ ಅಲ್ವಾ? ಇಷ್ಮಾಯಿಲ್ ಕೂಡ ಅಬ್ರಹಾಮನ ಸಂತತಿನೇ, ಆದರೆ ದೇವರ ವಾಗ್ದಾನದ ಸಂತತಿ ಅಲ್ಲ ಅಂತ ಸತ್ಯವೇದ ನಮಗೆ ತಿಳಿಸ್ಕೊಡುತ್ತೆ. ಸೊ ಅಬ್ರಹಾಮ ಇಸಾಕನನ್ನು ಪಡ್ಕೊಳ್ತಾನೆ. ಆಯಿತಾ? ಇಸಾಕನಿಂದ ಹುಟ್ಟಂಥ ಯಾಕೋಬ ಮತ್ತು ಏಸಾವ ಅಲ್ವಾ? ಇಸಾಕನಿಗೆ 2 ಮಕ್ಕಳು, ಏಸಾವ ಮತ್ತು ಯಾಕೋಬ. ಮೊದಲನೇವನು ಏಸಾವ, ಎರಡನೇವನು ಯಾಕೋಬ. 2 ಟ್ವಿನ್ಸ್. ಆಯ್ತಾ? ಬೈಬಲಲ್ಲಿ ಟ್ವಿನ್ಸ್ ಬಗ್ಗೆ ಕೂಡ ಇದೆ, 2 ಟ್ವಿನ್ಸ್. ಆಯಿತಾ? ಅದಾದಮೇಲೆ ನಾವು ನೋಡ್ತೀವಿ ಯಾಕೋಬನನ್ನು ದೇವರ ಆಯ್ಕೆ ಮಾಡಿಕೊಂಡು ಅವನ ಮೂಲಕವಾಗಿ 12 ಜನ. ಯಾಕೋಬನಿಗೆ ಎಷ್ಟು ಜನ ಮಕ್ಕಳು? 13. ಕರೆಕ್ಟ್ ಜಾಕ್ಸನ್. ತುಂಬಾ ಜನ 12 ಜನ ಅಂತ ಹೇಳ್ಬಿಡ್ತಾರೆ. 13th ಬಂದು ದೀನಾ. ಯಾಕೋಬನಿಗೆ ಒಂದು ಹೆಣ್ಮಗಳಿಂದ, ಆಯ್ತಾ? ದೀನಾ. ಸೊ ತುಂಬಾ ಜನ ಬರೀ 12 ಕುಲಗಳನ್ನ ದೇವರು ಮಾಡಿದ್ರು. ಬಟ್ ಯಾಕೋಬನಿಗೆ 13 ಜನ ಮಕ್ಕಳು. ಆಯ್ತಾ? ಹೆಣ್ಮಕ್ಳನ್ನ ಬಿಟ್ಬಿಡ್ಬೇಡ್ರಿ, ದೇ ಹ್ಯಾವ್ ಅ ರೈಟ್. ಸೊ ದೇ ಆರ್ ಆಲ್ಸೋ, ಅವರು ಕೂಡ ದೇವರಿಗೆ ಮಾನ್ಯವಾದವರೇ, ಅವರು ಕೂಡ ದೇವರಿಗೆ ಪ್ರಿಯರಾದವರೇ. ಸೊ ಹಾಗಾಗಿ 13 ಜನ ಯಾಕೋಬನ ಮಕ್ಕಳು, ಬಟ್ 12 ಕುಲಗಳು ಅಥವಾ 12 ಗಂಡು ಮಕ್ಕಳನ್ನ 12 ಕುಲಗಳು ಅಂತ ನಾವು ಹೇಳ್ತೀವಿ. 12 ಕುಲಗಳಲ್ಲಿ ತುಂಬ ಪ್ರಾಮುಖ್ಯವಾದವನು ಯೋಸೆಫ. ಓಕೆ. ಯೋಸೆಫ. ಸೊ ಈ ಯೋಸೆಫ ಯಾಕೆ ಇಂಪಾರ್ಟೆಂಟ್ ಆದ ಅಂತ ಹೇಳಿದ್ರೆ, ನಿಮಗೊಂದು ಶಾರ್ಟಾಗಿ ಹೇಳ್ಬೇಕಂದ್ರೆ, ಆಗಿನ ಕಾಲದಲ್ಲಿ ಯೋಸೆಫ ಇಲ್ಲ ಅಂತ ಹೇಳಿದರೆ ಯಾಕೋಬನ ಮಕ್ಕಳು ಯಾರೂ ಉಳಿತಾ ಇರಲಿಲ್ಲ. ಸೊ ಈ ಸ್ಟೋರಿ ನಾನು ನಿಮ್ಗೆ ಹೇಳ್ತೀನಿ, ಯಾಕೆ ಅಂತ ಹೇಳ್ತೀನಿ. ಸೊ ಯೋಸೆಫ ಇದ್ದಿದ್ರಿಂದನೇ ಯಾಕೋಬನ ಸಂತತಿ ಉಳಿಯೋ ಹಾಗಾಯಿತು. ಈಗೇನಾಯಿತು, ಯಾಕೋಬನ ಸಂತತಿಯವರು ಐಗುಪ್ತ ದೇಶಕ್ಕೆ ಹೋಗ್ತಾರೆ. ಐಗುಪ್ತ ದೇಶದಲ್ಲಿ ಯೋಸೆಫನನ್ನು ಸಂಧಿಸ್ತಾರೆ. ಆ ಯೋಸೆಫನ ಸ್ಟೋರಿ ಬರ್ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಬರ್ತಿದೆ, ನೀವು ನನಗೆ ಕೇಡನ್ನು ಬಯಸಿದ್ರಿ, ಸೊ ಯೋಸೆಫನ್ ಹೇಳ್ತಾನೆ, ನೀವು ನನ್ನ ಕೇಡನ್ನು ಬಯಸಿದ್ರಿ, ಆದರೆ ದೇವರು ಹಿತವನ್ನು ಮಾಡ್ತಾನೆ ಅಲ್ವಾ? ದೇವರು ಯೋಸೆಫನನ್ನ ಇವ್ರಿಗಿಂತ ಮುಂಚಾಗಿ ಐಗುಪ್ತ ದೇಶಕ್ಕೆ ಕಳಿಸಿ ಇವ್ರನ್ನ ಅಲ್ಲಿ ಪರಾಂಬರಿಸ್ಲಿಕ್ಕೋಸ್ಕರ, ಸಾಕ್ಲಿಕ್ಕೋಸ್ಕರ ಅವನನ್ನ ಸಿದ್ಧಪಡಿಸ್ತಾರೆ. ಸೊ ಇದನ್ನ ನಾವು ಆದಿಕಾಂಡದ ಫುಲ್ ಪಿಕ್ಚರ್ ಇಲ್ಲಿ ಗಂಟ ನಾವು ನೋಡ್ತೀವಿ. ಈಗ ಅವ್ರು ಐಗುಪ್ತ ದೇಶದಲ್ಲಿ ಇದ್ದಾರೆ. 1 ಇಂದ 11 ಇಂದ ಇದು ಫುಲ್ ಇವ್ರು 4 ಜನರ ಇತಿಹಾಸ. ನೈಸ್. ಇದು ಒಂದು ಕಂಪ್ಲೀಟ್ ಓವರ್ ವ್ಯೂ ಅಲ್ಲ? ಓಕೆ. ಲೈಕ್ ಇದನ್ನೆಲ್ಲ ಲೈಕ್ ಬರ್ದಿದ್ದು ಯಾರು? ಇದನ್ನೆಲ್ಲ ಯಾರು ಬರ್ದಿದ್ದು, ಲೈಕ್ ರೆಕಾರ್ಡ್ ಮಾಡಿದ್ದು? ಸೊ ಥಿಯಾಲಜಿಯನ್ಸ್ ಇರ್ಬೋದು, ಮತ್ತೆ ಥಿಯಾಲಜಿಯನ್ಸ್, ಚರ್ಚ್ ಫಾದರ್ಸ್ ಅಂತ ನಾವು ಹೇಳ್ತೀವಲ್ಲ, ಚರ್ಚ್ ಫಾದರ್ಸ್. ನಾನು ಈ ಸ್ಟ್ರಕ್ಚರ್ ಕೇಳ್ತಿಲ್ಲ. ಜೆನೆಸಿಸ್ ಬುಕ್. ಐ ಆಮ್ ಕಮಿಂಗ್ ದೇರ್ ಓನ್ಲಿ. ಸೊ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಈಗ ಧರ್ಮಶಾಸ್ತ್ರಜ್ಞರು, ಧರ್ಮಶಾಸ್ತ್ರ ಪಂಡಿತರು, ಮತ್ತೆ ಆದಿ ಸಭೆಯಲ್ಲಿ ಸಭಾ ಹಿರಿಯರು ಅಂತಿದ್ರು ಅಲ್ವಾ, ಎಲ್ಡರ್ಸ್ ಆಫ್ ದ ಚರ್ಚ್ ಅಂತ ನಾವು ಹೇಳ್ತೀವಿ. ಸೊ ಅವರೆಲ್ಲ ಹೇಳೋ ಪ್ರಕಾರ ಇದನ್ನ ಮೋಶೆ ಬರ್ದಿದ್ದಾನೆ ಅಂತೇಳಿ. ಯಾಕಂದ್ರೆ
ನೀವು ನೋಡಿದ್ರೆ 5 ದಶ ಅಲ್ವಾ ಈ ಪಂಚ ಗ್ರಂಥಗಳು ಅಂತ ನಾವು ಕಲ್ತ್ಕೊಂಡ್ವಲ್ಲ, ದ ಪೆಂಟಟುಕ್, ತೋರಾ ಅಂತ. ಒಂದೇ ನಿಮಿಷನ, ಲೈಕ್ ಮೋಸಸ್ ಹೆಂಗ್ ಬರ್ದಿರ್ಬೋದು ಅಂತ ನಿಮಗೆ ಪ್ರಶ್ನೆ ಇದ್ರೆ ನಮ್ಮ ಫಸ್ಟ್ ವಿಡಿಯೋ ನೋಡಿ. ಲೈಕ್ ಅದ್ರ ಯಾಕಂದ್ರೆ ಇವಾಗ ಪೆನ್ಸಿಲ್ ಪೇಪರ್ ಎಲ್ಲ ಇಲ್ವಲ್ಲ, ಆ ಟೈಮಲ್ಲಿ ಇದ್ದಿಲ್ವಲ್ಲ, ಅವ್ರು ಹೇಗೆ ಬರ್ದಿರ್ಬೋದು ಅಂತ ನಾವು ಡೀಟೇಲ್ ಆಗಿ ಚರ್ಚೆ ಮಾಡಿದೀವಿ. ಇಫ್ ಯು ಹ್ಯಾವ್ ಡೌಟ್, ಗೋ ಟು ಅವರ್ ಫಸ್ಟ್ ವಿಡಿಯೋ ಆಫ್ ಬೇಸಿಕ್ಸ್ ಆಫ್ ಬೈಬಲ್. ಥ್ಯಾಂಕ್ ಯು. ಸೊ ಇವಾಗ ಮೋಶೆ ಈ ತೋರನ ಬರೆದಿರೋದು ಅಂತ ಹೇಳ್ತಾರೆ. ಯಾಕಂದ್ರೆ ಮೋಶೆನೇ ಇಸ್ರಾಯೇಲ್ ಜನರಿಗೆ ಸಿನಾಯ್ ಬೆಟ್ಟದ ಹತ್ರ ತೋರವನ್ನು ಕೊಟ್ಟಿದ್ದಂದ್ರೆ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದು. ದೇವರು ಮೋಶೆಗೆ ಹೇಳಿ ಮೋಶೆ ಅದನ್ನು ಬರೆದಿರೋದು ಅಂತ ನಾವು ನಂಬ್ತೀವಿ. ಸೊ ಹಾಗಾದರೆ ಇದನ್ನು ಬರೆದಿರೋದು ಮೋಶೆ. ಆದಿಕಾಂಡವನ್ನು ಬರೆದಿರೋದು ಮೋಶೆ. ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಈ 5 ಗ್ರಂಥಗಳನ್ನು ಬರೆದಿರೋದು ಮೋಶೆ. ಸೊ ಮೋಶೆ ಅಂತ ಹೇಳಿದ್ರೆ ನಿನಗೆ ನೆನಪಾಗೋದೇನು? ರೆಡ್ ಸಿ, ಚಕ್ಕಂತ ಹೇಳ್ಬೇಕ್ರೆ ಕೆಂಪು ಸಮುದ್ರ ವಿಭಾಗ ಆಗಿದೆ. ಕೆಂಪು ಸಮುದ್ರ ವಿಭಾಗ, ಗ್ಲೋರಿಯಸ್ ವ್ಯೂ ಅಲ್ಲ, ಒಂದು ಸಮುದ್ರ ವಿಭಾಗ ಆಗೋದು ಅಂತ ಹೇಳಿದ್ರೆ ಇಟ್ಸ್ ಸಮಥಿಂಗ್. ನಾನೊಂದು ಸಾರಿ ಫಾರ್ ಅಗೇನ್ ಡಿಸ್ಟ್ರಾಕ್ಟಿಂಗ್, ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ನೋಡ್ತಿದ್ದೆ. ಒಂದು ಫಿಶ್ ಆಫೀಸ್ಗೆ ಹೋಗ್ತಿರುತ್ತೆ, ಓಕೆನಾ. ಅವ್ರ ಬಾಸ್ ಹತ್ರ ರಿಪೋರ್ಟ್ ಮಾಡುವಾಗ ಬಾಸ್ ಕೇಳ್ತಾನೆ ಏನಕ್ಕೆ ಲೇಟ್ ಅಂತ. ಆಮೇಲೆ ಸೆಕೆಂಡ್ ಫ್ರೇಮ್ ಅಲ್ಲಿ ತೋರಿಸ್ತಾರೆ, ಮೋಸದ್ ಬಂದು ಪಾರ್ಟ್ ಮಾಡ್ಬಿಡ್ತಾನೆ. ಯು ವೋಂಟ್ ಬಿಲೀವ್ ಬಾಸ್, ಯು ವೋಂಟ್ ಬಿಲೀವ್ ವಾಟ್ ಹ್ಯಾಪೆಂಡ್ ಅಂತ. ಲೈಕ್ ಪೀಪಲ್ ಗಿವ್ ರೀಸನ್ ಅಲ್ಲ ಏನಕ್ಕೆ ಲೇಟ್ ಆಗಿ ಬರ್ತೀಯ ಅಂತ. ಲೈಕ್ ಈಗ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಂಗೆ ಅವತ್ತು ಫಿಶ್ ಸಿಗಾಕೊಂಡ್ಬಿಟ್ಟಿದೆ. ಇನ್ಸ್ಟಾಗ್ರಾಮ್ ಪೋಸ್ಟ್, ಸೊ ಇನ್ಸ್ಟಾಗ್ರಾಮ್ ಪೋಸ್ಟ್, ಓಕೆ ಫೈನ್. ಸೊ ಇವಾಗ ಮೋಶೆ ಅಂತ ತಕ್ಷಣ ಎಲ್ಲರಿಗೂ ನೆನಪಾಗೋದು ಕೆಂಪು ಸಮುದ್ರ ವಿಭಾಗ ಆಗೋದಲ್ವಾ. ಸೊ ದಟ್ಸ್ ಒನ್ ಆಫ್ ದ ಗ್ರೇಟ್ ಈವೆಂಟ್ಸ್ ಇನ್ ದ ಬೈಬಲ್ ಅಂತ ನಾವು ಅದ್ರ ಬಗ್ಗೆ ನಾವು ಡೀಪಾಗಿ ಡಿಸ್ಕಷನ್ ಮಾಡೋಣ. ವೆನ್ ವಿ ಕೇಮ್ ಟು ವಿಮೋಚನಾ ಕಾಂಡ, ಎಕ್ಸುಡಸ್ ಬಂದಾಗ ವಿ ವಿಲ್ ಡಿಸ್ಕಸ್ ಆನ್ ರೆಡ್ ಸಿ ಪಾರ್ಟಿಂಗ್. ಅದಕ್ಕಂತಲೇ ಒಂದು ಎಪಿಸೋಡ್ ಮಾಡ್ಬೋದು ನಾವು, ಯಾಕಂದ್ರೆ ಅಷ್ಟು ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಇದೆ. ಸೊ ಅಷ್ಟು ತಿಳ್ಕೊಳ್ಳೋದಿದೆ ಅದ್ರ ಬಗ್ಗೆ. ಸೊ ಇವಾಗ ಮೋಶೆ ಅದನ್ನು ಬರೆದಿದ್ದಾನೆ. ಬಟ್ ಮೋಶೆ ಹೆಂಗೆ ಬರೆಯೋಕ್ಕೆ ಸಾಧ್ಯ ಆಯಿತು? ಕರೆಕ್ಟ್, ಅವ್ರು ನೋಡಿರಲ್ಲ, ಅಂದ್ರೆ ಲೈವ್ ಆಗಿ ನೋಡಿರಲ್ಲ ಹೆಂಗ್ ಬರೆದ್ರು ಅಂತ. ಕರೆಕ್ಟ್. ಐ ಥಿಂಕ್ ದ ಸಿಂಪಲ್ ಆನ್ಸರ್ ವುಡ್ ಬಿ ಹೋಲಿ ಸ್ಪಿರಿಟ್ ಇನ್ಸ್ಪೈರಿಂಗ್, ಲೈಕ್ ತಾನೆ. ಏನೋ ನೀವು ವಿಮೋಚನಾ ಕಾಂಡದಲ್ಲಿ ಓದಿದ್ರೆ ಮೋಶೆ 40 ದಿವಸ ಸಿನಾಯ್ ಬೆಟ್ಟದಲ್ಲಿರ್ತಾನೆ. ಸೊ ಅಲ್ಲಿಂದ ಬರಬೇಕಾದ್ರೆ ಅವನು ದೇವರ 10 ಆಜ್ಞೆಗಳನ್ನ ತೆಗೆದುಕೊಂಡು ಬರ್ತಾನೆ. ಆಯಿತಾ, ಒಡೆದಾಕ್ಬಿಡ್ತಾನೆ, ತಿರ್ಗಾ ಹೋಗ್ತಾನೆ ದೇವ್ರ ಹತ್ರ ಗೋಳಾಡಿ ತಿರ್ಗಾ 10 ಆಜ್ಞೆಗಳು. ಸೊ ಅದಕ್ಕೆ ದೇವರು ಮೋಶೆ ಬಗ್ಗೆ ಒಂದು ಒಳ್ಳೆ ಟೆಸ್ಟಿಮನಿ ಕೊಟ್ಟಿದ್ದಾರೆ. ದೇವರು ಒಂದು ಒಳ್ಳೆ ಸಾಕ್ಷಿ ಕೊಟ್ಟಿದ್ದಾರೆ ಮೋಶೆ ಬಗ್ಗೆ. ಏನು ಗೊತ್ತಾ, ಅದು ಮೋಶೆನೇ ಬರೀತಾನಲ್ಲ, ಅದು ಫನ್ನಿಯಾಗಿರುತ್ತೆ ನೋಡಕ್ಕೆ. ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಅನ್ನುವಂತ ಹೆಂಗಿರುತ್ತೇನಾ, ಲೈಕ್ ನಿಮ್ಮ ಬಗ್ಗೆ ನೀವೇ ಬರ್ಕೊಳ್ಳೋದು. ಅಂದ್ರೆ ಲೈಕ್ ನೀವು ಓನಾಗಿ ಬರುತ್ತಿಲ್ಲ, ಅದು ದೇವ್ರು ಹೇಳ್ತಿರೋದು. ಅಂದ್ರೆ ನೀವು ಬರಿಬೇಕಂದ್ರೆ ಅದು ದೇವ್ರು ಹೇಳ್ತಾ ಇರೋದೇ. ಐ ಅಂಡರ್ಸ್ಟ್ಯಾಂಡ್. ಸೊ ಇಟ್ಸ್ ಲೈಕ್ ಸೆಲ್ಫ್ ಪ್ರೈಸ್ ಥರ ಅನ್ನಿಸ್ತಾ ಇದೆ ನಿನಗೆ? ಅನ್ನಿಸ್ತಿಲ್ಲ, ಲೈಕ್ ಬಟ್ ಸ್ಟಿಲ್ ಗಾಡ್ ಮೆನ್ಷನ್ ದಟ್. ಸಿ ಬಿಹೈಂಡ್ ದಟ್ ದೇರ್ ಇಸ್ ಅ ರೀಸನ್. ಅವ್ನಿಗಷ್ಟು ಇವಾಗ ನನ್ನ ಬಗ್ಗೆ ನಾನು ಮಾತಾಡ್ಕೊಳ್ಬೇಕಾದ್ರೆ ನನಗೊಂದು ಕಾನ್ಫಿಡೆನ್ಸ್ ಬೇಕು, ನಿನ್ನ ಬಗ್ಗೆ ನೀನು ಮಾತಾಡ್ಕೊಳ್ಬೇಕಾದ್ರೆ ನಿನಗೊಂದು ಕಾನ್ಫಿಡೆನ್ಸ್ ಬೇಕು. ಇವಾಗ ನಿನಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದಕ್ಕೆ ನಿನಗೆ ಅನ್ನಿಸ್ತಾ ಇದೆ ಮೋಶೆ ಹೆಂಗೆ ಬರ್ಕೊಂಬಿಟ್ಟ ಅಂತ. ಮೋಶಿಗೆ ಆ ಕಾನ್ಫಿಡೆನ್ಸ್ ಇತ್ತು. ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತ ಗೊತ್ತಾ? ದೇವರಿಂದ. ಅವನ ಲೈಫಲ್ಲಿ ಹಾದುವಂಥ ಎಲ್ಲ ವಿಷಯಗಳಲ್ಲಿ ಹಿ ಅಂಡರ್ಸ್ಟುಡ್ ಒನ್ ಥಿಂಗ್, ಸಂಬಡಿ ಪ್ರಿಪೇರ್ಡ್ ಹಿಮ್. ಇಲ್ಲ ಅವನು ಆ ಥರ ಬರೀಬೇಕಂದ್ರೆ, ದೇವರು ಅವನ ಬಗ್ಗೆ ಹೇಳಬೇಕಂದ್ರೆ, ಸೊ ಅವನು ಅದನ್ನು ಕಾನ್ಫಿಡೆಂಟಾಗಿ ಬರೀಬೇಕಂದ್ರೆ ಅವ್ನಿಗೊಂದು ಕಾನ್ಫಿಡೆನ್ಸ್ ಬೇಕಲ್ವ. ಈಗ ನನ್ನ ಬಗ್ಗೆ ನಾನು ಹೊಗಳ್ಕೊಳ್ಬೇಕಂದ್ರೆ ನನಗೊಂದು ಕಾನ್ಫಿಡೆನ್ಸ್ ಬೇಕು. ಹಾಗಂತ ತನ್ನ ಬಗ್ಗೆ ತಾನು ಹೊಗಳ್ಕೊಳ್ಳೋರೆಲ್ಲ ಕಾನ್ಫಿಡೆಂಟಾಗಿ ಹೊಳ್ಕೊಂತಾರೆ ಅಂತಲ್ಲ. ಸ್ವಲ್ಪ ಜನ ಸುಮ್ಮನೆ ಡ್ರಮ್ ಬಾರಿಸೋ ಥರ ಸೌಂಡ್ ಮಾಡ್ತಾರೆ, ಅದಲ್ಲ. ಬಟ್ ದಟ್ಸ್ ವೆರಿ 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 ಸ್ಟ್ರಾಂಗ್ ಸ್ಟೇಟ್ಮೆಂಟ್. ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಅಂತ ಹೇಳಿದ್ರೆ ಇಟ್ಸ್ ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ದಟ್ ಅವನ ಥರ ರೆಸ್ಪಾನ್ಸಿಬಲ್ ಆಗಿರೋರು, ಅವನ ಥರ ಏನಂತಾರೆ ಜವಾಬ್ದಾರಿ ತೆಗೆದುಕೊಳ್ಳೋರನ್ನ ದೇವ್ರು ನೋಡಿಲ್ವೇನೋ ಮನುಷ್ಯರಲ್ಲಿ ಅಲ್ವಾ. ನಾನು ನಿಮಗೆ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ವಿಮೋಚನಾ ಕಾಂಡ ನೀವು ಗಮನಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೋಬ ಐಗುಪ್ತ ದೇಶಕ್ಕೆ ಹೋಗಬೇಕಾದ್ರೆ ದೇವರ್ ಓನ್ಲಿ 70 ಪೀಪಲ್, ಬರೀ 70 ಜನ ಅಷ್ಟೇ ಐಗುಪ್ತ ದೇಶಕ್ಕೆ ಹೋಗಿದ್ದು. ಆದರೆ ಅಲ್ಲಿಂದ ವಾಪಸ್ ಬರಬೇಕಾದ್ರೆ 7 lakh ಮೆನ್, 7 ಲಕ್ಷ ಜನ ಬರೀ ಪುರುಷರಿದ್ರು. ಥಿಂಕ್ ಆಫ್ ವಿಮೆನ್, ಚಿಲ್ಡ್ರನ್. ಹಂಗಂದ್ರೆ ಮೋಶೆಗೆ ಎಂಥ ಜವಾಬ್ದಾರಿ ಇರಬೇಕು. ಇವಾಗ ನಮಗೆ ಚಿಕ್ಕ ಚಿಕ್ಕ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋಕೆ ಭಯ ಆಗತ್ತೆ ಅಲ್ವಾ. ಇಫ್ ಯು ಹ್ಯಾವ್ 10 people ಟು ಮ್ಯಾನೇಜ್, ವಿ ಫೀಲ್ ಸೋ ಡಿಫಿಕಲ್ಟ್. ಒಬ್ಬೊಬ್ಬರು ಒಂದೊಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ಭಾವನೆಗಳಿರುತ್ತೆ. ಸೊ ಆದರೆ ಯೋಚನೆ ಮಾಡಿರಿ, 7 ಲಕ್ಷ ಜನ ಗಂಡಸರನ್ನ ನಡೆಸಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಸ್ವಲ್ಪ ಜನ ಹೇಳ್ತಾರೆ ಅದನ್ನು ತ್ರಿಬಲ್ ಮಾಡಬೇಕು.
ಯಾಕಂದರೆ ಈಗ 7 ಲಕ್ಷ ಜನ ಅಂತ ಹೇಳಿದ್ರೆ ಡಬಲ್ ಆದರೆ 14 ಲ್ಯಾಕ್, ಅದಕ್ಕೆ ಇನ್ನೊಂದು 2 ಲಕ್ಷ ಮಕ್ಕಳು ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 16-17 ಲ್ಯಾಕ್. ಅಂದರೆ ಲೈಕ್ ಒಂದು ಫ್ಯಾಮ್ಲಿಗೆ ನಾವು ಒಂದು ಮಗು ಅಂತ ಲೆಕ್ಕ ಮಾಡಿದ್ರೆ, ಆದರೆ ಆ ಟೈಮಲ್ಲಿ ಒಂದು ಮಗು ಎಲ್ಲಿತ್ತು ಒಂದು ಫ್ಯಾಮ್ಲಿಗೆ? ಅದು ಕರೆಕ್ಟೇ. ಯಾಕೋಬನಿಗೆ 12 ಜನ ಮಕ್ಕಳು ಅಲ್ವಾ? ಸೊ ಅದೇ ಒಂದು 16, 17, 20 ಲಕ್ಷ ಜನರನ್ನ ಅವ್ನು ನಡೆಸ್ಬೇಕಂದ್ರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಟು ಡೂ. ಸೊ ಆದರೆ ದೇವ್ರು ಅವನ್ನ ಮಾಡೋ ಥರ ಪ್ರಿಪೇರ್ ಮಾಡಿದ್ರು. ಸೊ ದಟ್ ಈಸ್ ವೇರ್ ಐ ಆಮ್ ಕಮಿಂಗ್. ಐ ವಾಂಟ್ ಟು ಟಾಕ್ ಅಬೌಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಥರ್ ಮೋಸಸ್. ಈಗ ಮೋಶೆ ನಮಗೆಲ್ಲರಿಗೂ ಗೊತ್ತು, ಒಬ್ಬ ಒಳ್ಳೆ ನಾಯಕ ಅಂತ ನಮಗೆ ಗೊತ್ತು. ಒಬ್ಬ ಒಳ್ಳೆ ದೇವರ ಜೊತೆಲಿ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಅಂತ ನಮಗೆ ಗೊತ್ತು. ಬಟ್ ವಿ ಡೋಂಟ್ ನೋ ದ ಆಥರ್ ಮೋಸಸ್. ಬರಹಗಾರನಾದ ಮೋಶೆ ಬಗ್ಗೆ ನಮಗೆ ಗೊತ್ತಿಲ್ಲ. ಸೊ ಹಾಗಾದರೆ ಈಗ ನಮಗೆಲ್ಲರಿಗೂ ಒಂದು ಪ್ರಶ್ನೆ ಬರೋದು, ಇವಾಗೆಲ್ಲ ಕನ್ನಡ ಭಾಷೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ಕನ್ನಡ ಭಾಷೆ ಅಂತ ಹೇಳಿದ್ರೆ ಅದಕ್ಕೊಂದು ಇತಿಹಾಸ ಇದೆ ಅಲ್ವಾ? ಕನ್ನಡ ಭಾಷೆ ಎಲ್ಲಿಂದ ಆರಿಜಿನ್ ಆಯಿತು ಎಲ್ಲ ಇದೆ. ಸೊ ಜಾಕ್ಸನ್ ಟೆಲ್ ಮೀ, ಇಬ್ರಿಯ ಭಾಷೆ ಎಲ್ಲಿಂದ ಬಂತು? ಇಬ್ರಿಯ ಭಾಷೆ ಎಲ್ಲಿಂದ ಬಂತ? ಇವಾಗ ನಮ್ಮೆಲ್ಲ ಭಾಷೆಗೊಂದು ಆರಿಜಿನ್ ಇದೆ. ನಮ್ಮ ಕನ್ನಡ ಭಾಷೆಗೆ ಒಂದು ಆರಿಜಿನ್ ಇದೆ, ತೆಲುಗಿಗೆ ಒಂದು ಆರಿಜಿನ್ ಇದೆ, ಒಂದು ಮೂಲ ಇದೆ, ಎಲ್ಲಿಂದನೋ ಬಂದಿದೆ, ಸಂಸ್ಕೃತದಿಂದ ಬಂದಿದೆ ಅಂತ ಹೇಳ್ತಾರೆ. ಸೊ ಇವಾಗ ಆ ಥರ ಇಬ್ರಿಯ ಭಾಷೆ ಎಲ್ಲಿಂದ ಬಂತು? ದೇವರಿಂದ ಬಂತ? ಗೆಸ್ ಸಮ್ ಮೋರ್ ಗೆಸಸ್. ದಶಾಜ್ಞೆ ದೇವರು ಕೊಡುವಾಗ ಆ ಸಮಯದಲ್ಲಿ ಏನಾದರೂ ಬಂದಿರಬಹುದಾ? ಸೊ ಇವಾಗ ಮೊದಲನೇ ಹಿಬ್ರಿಯ ಯಾರು? ಮೊದಲನೆಯ ಹಿಬ್ರಿಯ ಅಬ್ರಹಾಮ. ಕರೆಕ್ಟ್, ಅಬ್ರಹಾಮ. ಓಕೆ, ಅವ್ರನ್ನ ಏನಂತ ಕರೀತಂದ್ರೆ ಇಬ್ರಿಯ ದೇವ್ರನ್ನ ಆರಾಧನೆ ಮಾಡೋರು. ಅದು ಎಲ್ಲಿ ಬಂತು ಟೈಟಲ್ ಅಂತ ಹೇಳಿದ್ರೆ, ಇಬ್ರಿಯ ಅಂತ ಟೈಟಲ್ ಎಲ್ಲಿ ಬಂತು? ಈಜಿಪ್ಟ್. ಅವ್ರು ಐಗಿಪ್ತ ದೇಶದಲ್ಲಿ ಇದ್ದಾಗ ಅವ್ರನ್ನ ಇಬ್ರಿಯರು ಅಂತ ಐಡೆಂಟಿಫೈ ಮಾಡಿದ್ರು. ದಟ್ ಈಸ್ ವಾಟ್ ಬೈಬಲ್ ಸೇಸ್, ಆಯಿತಾ? ಆದರೆ ಇಬ್ರಿಯ ಭಾಷೆ ಅಂತ ಹೇಳಬೇಕಾದ್ರೆ ವಿ ಆಲ್ ನೋ ದ ಮೆಸೊಪೊಟೋಮಿಯಾ ರೀಜನ್ ಅಲ್ವಾ? ನಮಗೆ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಎಲ್ಲ ನಮಗೆ ಗೊತ್ತು. ಸೊ ಇವಾಗ ಮೆಸೊಪೊಟೋಮಿಯನ್ ರೀಜನ್ ಎಲ್ಲಿದೆ? ಯಾವ ದೇಶ ಹೇಳು? ಮೆಸೊಪೊಟೋಮಿಯ ಯಾವ ದೇಶನಾ? ಈಗ ಈಜಿಪ್ಟೇ? ಇರಾಕ್. ಇಲ್ಲಿ ಅಬ್ರಹಾಮ ತನ್ನ ಮನೆಯಿಂದ ಹೊರಗಡೆ ಬಂದಾಗ he was ವಾಂಡರಿಂಗ್ ಅರೌಂಡ್. ಅವನೇನು ಮಾಡ್ತಾ ಇದ್ದ? ದೇಶದಿಂದ ಪ್ರದೇಶಕ್ಕೆ ಗುಡಾರಗಳನ್ನು ಹಾಕ್ಕೊಂಡು ಚಲಿಸ್ತಾ ಇದ್ನಲ್ಲ. ಸೊ ಇವಾಗ ಅಬ್ರಹಾಮ ಮಾತಾಡ್ತಿದ್ದಂಥ ಭಾಷೆ ಯಾವುದು? ಅಬ್ರಹಾಮನ ಹೀಬ್ರುನಾ? ದೇಶದಿಂದ ದೇಶ ಅವನು ಹೋಗ್ತಿದ್ದ ಮೆಸೊಪೊಟೇಮಿಯಲ್ಲಿ. ಸೊ ಇವಾಗ ನೋಡು, ಯಾವುದೇ ಭಾಷೆ, ಈಗ ನಾನು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ. ಈಗ ನಮ್ಮ ಕರ್ನಾಟಕದಲ್ಲಿ ಎವ್ರಿ 50 ಕಿಲೋಮೀಟರ್ಸ್ ಕನ್ನಡನೇ ಮಾತಾಡೋದು, ಬಟ್ ಸ್ಲ್ಯಾಂಗ್ ಬೇರೆ ಬೇರೆ ಇರುತ್ತೆ. ಎಂತ ಮಾರಾಯ? ಸೊ ಇವಾಗ ನಾನು ಬೆಂಗಳೂರಿಂದ ಸೊ ಅದು ಮಂಗಳೂರು ಆಯಿತು. ಸೊ ಇಫ್ ಯು ಕಮ್ ಟು ಸೌತ್ ಪಾರ್ಟ್ ಆಫ್ ಕರ್ನಾಟಕ, ಅಲ್ಲೊಂಥರ ಕನ್ನಡ ಮಾತಾಡ್ತಾರೆ. ಇವಾಗ ನೀನು ಮೈಸೂರು, ಚಾಮರಾಜನಗರ, ಮತ್ತು ಈ ಕಡೆ ಎಲ್ಲಿಂದ ಬಿಡದಿಯಿಂದ ಮುಂದಕ್ಕೆ ಹೋದರೆ ಅದೊಂಥರ ಕನ್ನಡ. ಸೊ ಅದೇ ಥರನೇ ಈ ಅಬ್ರಹಾಮ ಆ ಜಾಗದಿಂದ ಬರಬೇಕಾದ್ರೆ ಹಿ ಮೆಟ್ ಮೆನಿ ಪೀಪಲ್. ಸೊ ಅಲ್ಲಿಂದ ದೇ ಚೂಸ್ ಟು ಸ್ಪೀಕ್. ಇವಾಗ ಫಾರ್ ಎಕ್ಸಾಂಪಲ್ ನೀನು ತಮಿಳ್ನಾಡಲ್ಲಿದ್ದೆ ಅನ್ಕೋ. ಇವಾಗ ನಮ್ಮ ಬಾರ್ಡ್ರಲ್ಲಿ ಜನ ಇದ್ದಾರಲ್ಲ, ತಮಿಳ್ನಾಡು ಬಾರ್ಡ್ರಲ್ಲಿ ಜನ ಇದ್ದಾರೆ. ಸೊ ಅವ್ರು ಹೆಂಗೆ ಕನ್ನಡ ಮಾತಾಡ್ತಾರೆ? ಊಟ ಸಾಪ್ಟಿಯಾ? ಸೊ ಕನ್ನಡ ಮತ್ತು ತಮಿಳ್ ಎರಡು ಮಿಕ್ಸ್ ಮಾಡ್ತಾರೆ ಅಲ್ವಾ? ಸೊ ಅದೇ ಥರನೇ ಇವನು ಅಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿರೋ ಭಾಷೆಗಳೆಲ್ಲ ಮಿಕ್ಸ್ ಆಗಿ ಬಂದಿದೆ ಹಿಬ್ರೂ ಭಾಷೆ. ಆದರೆ ದ ಸ್ಪೆಷಾಲಿಟಿ ಆಫ್ ಹಿಬ್ರೂ ಲ್ಯಾಂಗ್ವೇಜ್ ಹೆಂಗೆ ಗೊತ್ತಾ? ದೇವರು ಅದನ್ನು ಸ್ಟ್ರೀಮ್ಲೈನ್ ಮಾಡಿದ್ರು, ತೋರ ಕೊಟ್ಟು ಅದನ್ನು ಸ್ಟ್ರೀಮ್ಲೈನ್ ಮಾಡಿದ್ರು. ದಟ್ ಈಸ್ ದ ಬ್ಯೂಟಿ ಆಫ್ ಗಾಡ್. ದೇವರು ಒಂದು ದೇಶ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದರೆ ದೇವರು ಎಷ್ಟು ಹೋಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಾರೆ ಅಂದರೆ, ನಾವು ಅನ್ಕೊಂಬಿಡ್ತೀವಿ ಇಸ್ರಾಯೇಲ್ ದೇಶ ಉಂಟಾಯಿತು, ಇಸ್ರಾಯೇಲ್ ದೇಶವನ್ನು ದೇವ್ರು ಮಾಡಿಕ್ಕೆ ಎಷ್ಟು ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿದ್ರು ಅಂದರೆ, ಐ ವಾಸ್ ಜಸ್ಟ್ ರೀಡಿಂಗ್ ಅಬೌಟ್ ಇಟ್. ಐ ವಾಸ್ ಲೈಕ್, ಎಷ್ಟು ಫ್ಯಾಸಿನೇಟ್ ಆಗುತ್ತೆ ಅಂದರೆ, ಅಪ್ಪ ದೇವರು ಎಷ್ಟು ಒಳ್ಳೆಯವರು, ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ನಮ್ಮ ಮನಸ್ಸುಗಳಿಗೆ, ನಮ್ಮ ಜ್ಞಾನಕ್ಕೆ ಅದನ್ನ ನಿಲ್ಕಲ್ಲ. ನನಗೆ ಐಸಾಯ ನಂಬಿಕೆ ಬರ್ತಿದೆ, ನನ್ನ ಯೋಜನೆಗಳು ನಿಮ್ಮ ಯೋಜನೆಗಳು. ದ ಗಾಡ್ಸ್ ಪ್ಲಾನ್ಸ್ ಆರ್ ನಾಟ್ ಆರ್ಸ್. ದೇವರ ಯೋಜನೆಗಳು ಅದೊಂಥರ ಬೇರೆ ಲೆವೆಲಲ್ಲಿರುತ್ತೆ. ಸೊ ಆ ಥರ ಇವಾಗ ಇಬ್ರಿಯ ಭಾಷೆ ಹಂಗೆ ಬಂತು. ಆದರೆ ಮೋಶೆ ದಶಾಜ್ಞೆಗಳನ್ನ ತೆಗೆದುಕೊಂಡು ಬಂದಾಗ ದಟ್ ಈಸ್ ವೇ ದ ಹಿಬ್ರೂ ಲ್ಯಾಂಗ್ವೇಜ್ ಇಸ್ ಸ್ಟ್ರೀಮ್ ಲೈನ್ಡ್. ಸೊ ಕರೆಕ್ಟಾ? 10 ಕಮಾಂಡ್ಮೆಂಟ್ಸ್ ಟೈಮಲ್ಲೇ ಬಂದಿದೆ. ಅಂದರೆ ಬಿಫೋರ್ ಆಲ್ಸೋ ದೇ ವರ್ ಸ್ಪೀಕಿಂಗ್ ಹಿಬ್ರೂ ಓನ್ಲಿ. ಯಾಕಂದರೆ ಐಗಿಪ್ತ ದೇಶದಲ್ಲಿ ಅವ್ರನ್ನ ಹಿಬ್ರಿಯರು ಅಂತಲೇ ನೋಡ್ತಾ ಇದ್ದಿತ್ತು. ಓಕೆ, ಇಬ್ರಿಯರು. ಇವಾಗ ನೋಡು, ಮೋಶೆ ಏನು ಮಾಡ್ದ? ನೀನು ಆ ವಾಕ್ಯ ಓದಿದ್ರೆ ಗೊತ್ತಾಗುತ್ತೆ. ಮೋಶೆ ಏನು ಮಾಡ್ದ? ಒಬ್ಬ ಐಗುಪ್ತನು ಇಬ್ರಿಯದವನನ್ನು ಇದು ಮಾಡ್ಬೇಕು, ಅದು
ಕಷ್ಟ ಕೊಡ್ಬೇಕಾದ್ರೆ ಅವನ್ನ ಸಾಯಿಸ್ಬಿಟ್ಟ. ಆಮೇಲೆ ವಾಕ್ಯ ಹೇಳುತ್ತೆ ಇಬ್ರಿಯರು ಜಗಳ ಮಾಡ್ಬೇಕಾದ್ರೆ ಇವ್ರು ಹೇಳ್ತಾರೆ, ಇವರು ಅಣ್ಣ ತಮ್ಮ ಇರ್ತಾರೆ, ನೀವು ಯಾಕೆ ಜಗಳ ಮಾಡ್ತೀರಿ ಆದಾಗ ದಟ್ ಈಸ್ ವೇರ್ ಇಸ್ ಇಬ್ರಿಯರು. ಯಾಕೆಂದರೆ ಅವ್ರು ಮಾತಾಡ್ತಿದ್ದಂಥ ಭಾಷೆ ಅದು. ಸೊ ಹಾಗಾಗಿ ಇಬ್ರಿಯ ಭಾಷೆ ಹಂಗೆ ಬಂತು. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಹೀಬ್ರೂ. ಐ ವಾಸ್ ಟಾಕಿಂಗ್ ಅಬೌಟ್ ದ ಆಥರ್ ಮೋಸಸ್ ಅಲ್ವಾ. ದೇವರು ಹೇಗೆ ಮೋಶನ ಪ್ರಿಪೇರ್ ಮಾಡಿದ್ರು ಅಂತ ನಾವು ತಿಳ್ಕೊಳ್ಬೇಕು. ಇವಾಗ ನಾನಿಲ್ಲಿ ಕೂತಿದ್ದೀನಿ, ಜಾಕ್ಸನ್ ಇಲ್ಲಿ ಕೂತಿದ್ದಾನೆ ಅಂದರೆ ಆಕ್ಸಿಡೆಂಟಾಗಿ ಯಾವುದೂ ಆಗಲ್ಲ. ಸೊ ಎಲ್ಲರೂ ಅನ್ಕೊಂಬಿಡ್ತಾರೆ ಏನೋ ಸಡನ್ನಾಗಿ ನೋ, ನಥಿಂಗ್ ವಿಲ್ ಹ್ಯಾಪನ್ ಆಕ್ಸಿಡೆಂಟಲಿ. ಗಾಡ್ ಹ್ಯಾಸ್ ಅ ಪ್ಲ್ಯಾನ್ ಫಾರ್ ಎವ್ರಿಬಡಿ. ಮೋಶೆಗೂ ದೇವ್ರೊಂದು ಪ್ಲ್ಯಾನ್ ಇಟ್ಟಿದ್ರು. ಅದಕ್ಕೆ ವಿಮೋಚನಾ ಕಾಂಡದಲ್ಲಿ ನೀವು ನೋಡಿದ್ರೆ ಅವನ ಸ್ಟೋರಿ ಗೊತ್ತಾಗುತ್ತೆ ನಿಮಗೆ. ಅವನು ಹುಟ್ಟಿದಾಗ ಫರೋಹ ಎಲ್ಲ ಮಕ್ಕಳನ್ನ ಸಾಯಿಸಬೇಕು ಅಂತ ಶಾರ್ಟಾಗಿ ಹೇಳ್ತಾ ಇದ್ದೀನಿ. ನಾವು ಮುಂದೆ ಹೋಗ್ತಾ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಓದೋಣ. ಫರೋಹ ಎಲ್ಲ ಮಕ್ಕಳನ್ನ ಸಾಯಿಸಬೇಕು, 2 ವರ್ಷದ ಕೆಳಗಿರುವಂಥ ಎಲ್ಲ ಮಕ್ಕಳನ್ನ ಸಾಯಿಸಬೇಕು ಅಂದಾಗ ಮೋಶೆಯನ್ನು ದೇವರು ಕಾಪಾಡ್ತಾರೆ. ಅಂದರೆ ಅವ್ರ ತಾಯಿ ಒಂದು ಬುಟ್ಟಿಯನ್ನು ಮಾಡಿ ಮಗುವನ್ನು ಅದರಲ್ಲಿಟ್ಟು ನೈಲ್ ನದಿಯಲ್ಲಿ ಬಿಟ್ಬಿಡ್ತಾರೆ. ಸೊ ಅದು ಯಾರ ಕೈಯಲ್ಲಿ ಸಿಗುತ್ತೆ? ಯಾರೋ ಒಬ್ಬನ ಕೈಯಲ್ಲಿ ಸಿಗ್ಬೋದಾಗಿತ್ತಪ್ಪ. ಅದು ಯಾರ ಕೈಯಲ್ಲಿ ಸಿಗುತ್ತೆ ಅಂದರೆ ಫರೋಹನ ಕುಮಾರ್ತಿಯ ಕೈಗೆ ಸಿಗುತ್ತೆ. ಆಕೆ ಅವನನ್ನು ಎತ್ಕೊಂಡು ಸಾಕ್ತಾಳೆ. ಮೋಶೆ ಅಲ್ವಾ, ಮೋಶೆ ಅನ್ನುವಂಥ ಹೆಸರು ಬಂದಿರೋದು ಮೊಸಸ್ ಅಂತ ಕರಿತೀವಿ ನಾವು. ಈಜಿಪ್ಟಲ್ಲಿ ಮೊಸಸ್ ಅಂದರೆ ಇಟ್ಸ್ ಅ ಗಾಡ್ಸ್ ನೇಮ್. ಇಸ್ ಮೊಸಸ್ ಅಂತ ಕರೀತಾರೆ. ಮೊಸಸ್ ಅಂದರೆ ಅದು ಒಂದು ದೇವ್ರ ಹೆಸರು. ಅಂದರೆ ಐಗುಪ್ತ ದೇಶದ ನೀರಿನಿಂದ ಎದ್ದು ಬಂದಂಥ ದೇವರು ಅಂತ ಕರೀತಾರೆ. ಆದರೆ ಅವನಿಗಿಟ್ಟಿದ್ದು ಮೊಸಸ್ ಅಂತೇಳಿ. ಆದರೆ ಅವನು ಯಾವಾಗ ತನ್ನನ್ನು ತಾನು ಇಬ್ರಿಯನಾಗಿ ತೋರ್ಪಡಿಸ್ಕೊಂಡೋ ಹೋಗ್ಬಿಟ್ಟು ಬರೀ ಮೋಸಸ್ ನಿಂತ್ಕೊಂತು. ಸಮನ್ ಹೂ ಕೇಮ್ ಔಟ್ ಆಫ್ ದ ವಾಟರ್. ಮೋಸಸ್ ಕನ್ನಡದಲ್ಲಿ ನಾವು ಮೋಶೆ ಅಂತೀವಿ, ಅದನ್ನು ಅವ್ರು ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ರೋ ನನಗೂ ಗೊತ್ತಿಲ್ಲ. ಬಟ್ ಮೋಸಸ್ ನೀವು ಇಬ್ರಿಯ ಭಾಷೆಯಲ್ಲಿ ನೀವು ಓದಿದ್ರೆ ಮೊಸಸ್ ಅಂತಾರೆ ಅವ್ರನ್ನ, ಮೊಸಸ್ ಅಲ್ವಾ. ಸೊ ಮೋಶೆ ಅನ್ನುವುದು ನೀರಿನಿಂದ ಹೊರಗಡೆ ತೆಗೆದುಕೊಂಡಂಥ ದೇವರು ಅಂತೇಳಿ. ಸೊ ದೇವ್ರವನ್ನ ಇವಾಗ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಆಥರ್ ಮೋಸಸ್ನ ದೇವ್ರು ಪ್ರಿಪೇರ್ ಮಾಡಿದ್ರು ಈಜಿಪ್ಟಲ್ಲಿ. ಹಿ ಲರ್ನ್ಡ್. ನೋಡ್ರಿ, ಆಗಿನ ಕಾಲದಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಸಿವಿಲೈಸೇಷನ್ ಇಸ್ ಈಜಿಪ್ಟಿಯನ್ ಸಿವಿಲೈಸೇಷನ್. ನಮ್ಮ ಸಿಂಧು ಸಿವಿಲೈಸೇಷನ್ ಇದೆ, ಮೊಸೊಪೊಟೇಮಿಯನ್ ಸಿವಿಲೈಸೇಷನ್ಸ್ ಇದೆ, ಬಟ್ ಅದೆಲ್ಲ ಇದೆ. ಬಟ್ ಇವಾಗ್ಲೂ ನಮಗೆ ಒಂಥರ ಸ್ಟ್ಯಾಂಪ್ ಹೊಡೆದಂಗೆ ಒಂಥರ ತುಂಬ ಸ್ಟ್ರಾಂಗ್ ಆದ ಕುರುಹುಗಳನ್ನು ಹೊಂದಿರುವಂಥ ಒಂದು ನಾಗರಿಕತೆ ಅಂದರೆ ಅದು ಈಜಿಪ್ಟ್ ದೇಶದ ನಾಗರಿಕತೆ ಅಲ್ವಾ. ಈಜಿಪ್ಟ್ ದೇಶದ ನಾಗರಿಕತೆ, ಈಜಿಪ್ಟಿಯನ್ ಸಿವಿಲೈಸೇಷನ್. ಅಲ್ಲಿ ಅವನು ಬರೆಯೋದನ್ನು ಕಲ್ತ, ಓದೋದನ್ನು ಕಲ್ತ, ಎಲ್ಲ ವಿದ್ಯೆಯನ್ನು ಕಲ್ತ್ಕೊಂಡ. 40 ವರ್ಷ ಈ ವಾಸ್ ಇನ್ ಈಜಿಪ್ಟ್. ಹಿ ಲರ್ನ್ಡ್ ಎವ್ರಿಥಿಂಗ್. ಆ್ಯಂಡ್ ಅದಾದಮೇಲೆ 40 ವರ್ಷ ಕುರಿ ಕಾಯಕ್ಕೆ ದೇವರು ಅವನ್ನ ಬಿಟ್ಟರು. ನಾನು ಮಿನಿಸ್ಟ್ರಿಗೆ ಬಂದಾಗ ನನ್ನ ಸುತ್ತಮುತ್ತಲಿದ್ದವರೆಲ್ಲ ತುಂಬ ದೊಡ್ಡ ಸೇವಕರು. ಸೊ ನಾನು ಯಾವಾಗಲೂ ದೇವ್ರಿಗೆ ಪ್ರೇಯರ್ ಮಾಡ್ತಾಯಿದ್ದೆ, ದೇವ್ರೇ ನನ್ನ ಅವ್ರ ಥರ ಉಪಯೋಗಿಸ್ರಿ. ಯಾರ್ಯಾರು ಸೇವೆಯಲ್ಲಿದ್ದಾರೋ ಅವ್ರಿಗೆಲ್ಲ ಒಂದು ಆಸೆ ಇರುತ್ತೆ, ನಾನು ಅವ್ರ ಥರ ದೇವ್ರನ್ನ ಉಪಯೋಗಿಸ್ಬೇಕು, ಇವ್ರ ಥರ ದೇವ್ರನ್ನ ಉಪಯೋಗಿಸ್ಬೇಕು. ನಾವೆಲ್ಲ ದ ಫ್ಲ್ಯಾಶಿ ಸೈಡ್ ಆಫ್ ಅ ಪರ್ಸನ್ ನೋಡ್ತಾ ಇದ್ದೀವಿ, ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನೋಡ್ತಾ ಇದ್ದೀವಿ. ಬಟ್ ದೇವರು ಅವ್ರನ್ನ ಎಷ್ಟರ ಮಟ್ಟಿಗೆ ಮುರಿದಿರ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ವಾ. ಫುಲ್ಪಿಟ್ ಮೇಲೆ ನಿಂತ್ಕೊಂಡು ಪ್ರಸಂಗ ಮಾಡುವಂಥ ವ್ಯಕ್ತಿ ನೀನು ನೋಡಿದಾಗ ಯಾವಾಗಲೂ ಅರ್ಥ ಮಾಡ್ಕೊಳ್ಬೇಕು, ಫುಲ್ಪಿಟ್ ಹಿಂದೆ ದೇವರು ಅವನ್ನ ಮುರಿದಿರ್ತಾರೆ, ದೇವರು ಅವನ್ನ ಕಟ್ಟಿರ್ತಾರೆ. ಮೋಶನ ದೇವರು ಕುರಿ ಕಾಯಕ್ಕೆ ಬಿಟ್ರು 40 ವರ್ಷ ಕುರಿ ಕಾದ್ಮೇಲೆ ದೆನ್ ಅಗೇನ್ ಹಿ ಬಾಟ್ ಹಿಮ್ ಟು ದ ಈಜಿಪ್ಟ್ ವೇರ್ ಹಿ ಲರ್ನ್ಡ್ ಎವ್ರಿಥಿಂಗ್. ಅವಾಗ ಮೋಶೆ ಪರಿಸ್ಥಿತಿ ಏನಾಗಿತ್ತು ಗೊತ್ತಾ? ದೇವರು ಅವ್ನಿಗೆ ಹೇಳ್ತಾರೆ, ನೀನು ಹೋಗಿ ಐಗುಪ್ತ ದೇಶಕ್ಕೆ ಹೋಗು ಅಂದಾಗ, ಒನ್ಸ್ ಅಪಾನ್ ಅ ಟೈಮ್ ಹೂ ಥಾಟ್ ಇನ್ ಅ ಮೈಂಡ್ ದಟ್ ಐ ಕ್ಯಾನ್ ಸ್ಟ್ಯಾಂಡ್ ಅಗೇನ್ಸ್ಟ್ ಈಜಿಪ್ಟ್. ಬಟ್ ನೌ ಹಿ ಸೇಸ್, ದೇವರೇ ನನಗೆ ಮಾತಾಡೋಕ್ಕೆ ಬರಲ್ಲ, ನಾನು ಹೆಂಗೆ ಹೋಗಿ ನಿಂತ್ಕೊಳ್ಳಿ. ಸೆಲ್ಫ್ ಅನ್ನೋದು ಸಾಯ್ತು, ಅವಾಗ ದೇವ್ರ ಕಾರ್ಯ ಮಾಡ್ತಾರೆ. ಇವತ್ತು ತುಂಬ ಜನರ ಹೃದಯಗಳಲ್ಲಿ ಈ ಸೆಲ್ಫ್ ಅನ್ನೋದು ಜಾಸ್ತಿ ಇದೆ. ನಾನು ಅನ್ನುವಂಥ ಒಂದು ಗರ್ವ ಇದೆ ನೋಡ, ಅದು ಸಾಯೋ ಗಂಟ ದೇವ್ರು ನಿನ್ನ ಹತ್ರ ಕಾರ್ಯ ಮಾಡಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ, ಈ ಲೋಕದ ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ನಾನು ಆರಿಸ್ಕೊಂಡಿದ್ದೇನೆ, ಈ ಲೋಕದ ಬಲಶಾಲಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸ್ಕೊಂಡಿದ್ದೇನೆ ಅಂತ ಕೊರಿಂಥ ಪತ್ರಿಕೆಯಲ್ಲಿ ಪೌಲ ಬರೀತಾನೆ. ಅಂದರೆ ದೇವರು ಆರಿಸ್ಕೊಳ್ಬೇಕಂದ್ರೆ ಯಾಕೆ ದೇವರು ಬಲಹೀನರನ್ನು, ಯಾಕೆ ದೇವರು ಬುದ್ಧಿಹೀನರನ್ನು ಆರಿಸ್ಕೊಂಡ್ರು ಗೊತ್ತಾ?
ಅವಾಗಲೇ ದೇವರ ಮಹಿಮೆ ಅವರ ಮೂಲಕ ಪ್ರಕಟವಾಗುತ್ತದೆ. ಹೌದು, ಅದೊಂದಿದೆ. ಅದರ್ವೈಸ್ ದೇ ಕಾಂಟ್ ಡೂ ಇಟ್. ಅದು ಇದೆ, ಕರೆಕ್ಟು. ಇನ್ನೊಂದೇನು ಗೊತ್ತಾ, ಲಾಜಿಕಲಿ ಸ್ಪೀಕಿಂಗ್, ನಿನಗೆ ಬುದ್ಧಿ ಇತ್ತು ಅನ್ಕೋ, ನೀನು ದೇವ್ರು ಹೇಳೋ ಮಾತು ಕೇಳಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಪ್ರೀಚಿಂಗ್ಸಲ್ಲಿ ಹೇಳ್ತಾ ಇರ್ತೀನಿ, ದೆರ್ ಇಸ್ ಟೋಟಲ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಕ್ಟಿಕಾಲಿಟಿ ಆ್ಯಂಡ್ ಸ್ಪಿರಿಚುಯಾಲಿಟಿ. ಆತ್ಮೀಕತೆಗೂ ಪ್ರಾಕ್ಟಿಕಲ್ ಲೈಫ್ಗೂ ತುಂಬ ಡಿಫ್ರೆನ್ಸ್ ಇದೆ. ದೇವ್ರ ಕಾರ್ಯಗಳು ನಮಗೆ ಮನುಷ್ಯನ ಮನಸ್ಸಿಗೆ, ಮನುಷ್ಯನ ಜ್ಞಾನಕ್ಕೆ ಮೂರ್ಖತನ ಅಂತ ಕಾಣಿಸುತ್ತೆ. ಅದಕ್ಕೆ ಪೌಲ ಹೇಳ್ತಾನೆ, ಶಿಲುಬೆಯ ವಿಷಯವಾದ ಮಾತು ನಿಮಗೆಲ್ಲ ಹುಚ್ಚು ಮಾತಾಗಿದೆ, ಆದರೆ ನಮಗಾದರೂ ದೇವರ ಶಕ್ತಿಯಾಗಿದೆ. ಯಾಕದನ್ನು ಹೇಳ್ತಾ ಇದ್ದಾನೆ ಅಂದರೆ, ಲೋಕದಲ್ಲಿ ಇರೋರಿಗೆ ಈಗ ತುಂಬ ಜನ ಯಾರಾದರೂ ನಾನು ನೋಡ್ತಾ ಇರೋ ನೀವು ಅನ್ಕೊಬೋದು ಏನೇನೋ ಮಾತಾಡ್ತಾರೆ ಇವರು ಅಂತೇಳಿ. ನಿಮ್ಗೆ ಹಂಗೆ ಅನಿಸುತ್ತೆ, ಆದರೆ ನಮಗೆ ಗೊತ್ತು ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ, ನಮಗೆ ಗೊತ್ತು ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಸೊ ಮೋಶೆ ಆವಾಗ ಹಿ ವಾಸ್ ಕಂಪ್ಲೀಟ್ಲಿ ಡ್ರೈನ್ಡ್ ಔಟ್. ಅವನಿಗಿದ್ದಂಥ ಆ ಒಂದು ಹೆಮ್ಮೆ, ನಾನು ಅನ್ನೋ ಸ್ವಭಾವ, ಗರ್ವ ಎಲ್ಲ ಹೋಗಿತ್ತು. ದೇವ್ರು ಅವ್ನಿಗೆ ಹೇಳಿದ್ರು, ಬಾ ಈಗ ನಾನು ಯೂಸ್ ಮಾಡ್ತೀನಿ. ಸಿ, ದಟ್ ಈಸ್ ವೇರ್ ಹಿ ಹಸ್ ಲರ್ನ್ ದ ಪೇಷನ್ಸ್. 5 ಪುಸ್ತಕ ಬರೆದಿದ್ದಾನಲ್ಲ, ಓದ್ರಿ. ಇಡೀ ಸತ್ಯವೇದಕ್ಕೆ ಫೌಂಡೇಶನ್ ಥರ ಇದೆ ಅದು. ಯಾಕೆ ಗೊತ್ತಾ? ಹಿ ವೆಂಟ್ ಟು ಗಾಡ್ ಆ್ಯಂಡ್ ಟೋಲ್ಡ್, ದೇವ್ರೆ ನನಗೇನು ಗೊತ್ತಿಲ್ಲ, ನನಗೆ ಕಲಿಸ್ಕೊಡ್ರಿ. ಒನ್ ಥಿಂಗ್ ಐ ಹ್ಯಾವ್ ಫೌಂಡ್ ಇನ್ ಬೈಬಲ್ ಅಲ್ಲ, ಯಾವ ವ್ಯಕ್ತಿ ದೇವ್ರ ಹತ್ರ ಎಂಟಿ ಹ್ಯಾಂಡೆಡ್ ಆಗಿ ಹೋಗ್ತಾನೋ, ದೇವರು ಅವನ ಕೈಯಲ್ಲಿ ತುಂಬ ತುಂಬಿಸ್ತಾರೆ. ಏನು ತುಂಬಿಸ್ತಾರೆ ಗೊತ್ತಾ? ಅವನ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತಾನೆ, ಅವನ ಮನಸ್ಸಿನಲ್ಲಿ ಯೋಚನೆ ಮಾಡ್ಲಿಕ್ಕೆ ಆಗದೆ ಇರುವಂಥ ಕಾರ್ಯಗಳನ್ನು ದೇವರು ಅವನ ಕೈಯಲ್ಲಿ ಮಾಡಿಸ್ತಾರೆ. ಸೊ ಅದಕ್ಕೆ ನನಗೆ ಯಾರಾದರೂ ಕೇಳ್ತಾರೆ ದೇವರು ಅಂದರೆ ನಿನಗೆ ಯಾರು ಅಂದರೆ, ಐ ಹ್ಯಾವ್ ಎ ಡೆಫಿನೇಷನ್ ಫಾರ್ ಇಟ್. ನಿನ್ನ ಕೈಯಲ್ಲಿ ಹೇಳು ಜಾಕ್ಸನ್, ಗೊತ್ತು, ಹೇಳು 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 ಪರವಾಗಿಲ್ಲ, ಹೇಳು. ಲೈಕ್ ನನ್ನ ಕೈಯಲ್ಲಿ ಏನು ಆಗೋದಂತ ನಾನು ಅನ್ಕೊಂಡಿನೋ ಅದು ನನ್ನ ಕೈಯಲ್ಲೇ ಮಾಡಿಸೋರೇ ದೇವರು. ಕರೆಕ್ಟ್. ಸೊ ಅದು ನನ್ನ ಡೆಫಿನೇಷನ್. ಬಿಕಾಸ್ ನನ್ನ ಜೀವನದಲ್ಲಿ ದೇವ್ರು ಹಂಗೆ ನಡೆಸಿರೋದು. ನನ್ನ ಕೈಯಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ ಅನ್ಕೊತೀನೋ, ದೇವ್ರು ಅದನ್ನು ನನ್ನ ಕೈಯಲ್ಲೇ ಮಾಡಿಸ್ತಾರೆ. ದಟ್ ಈಸ್ ವೈ ಐ ಕಾಲ್ ಹಿಮ್ ಅ ಗಾಡ್, ದಟ್ಸ್ ವೈ ಐ ಕಾಲ್ ಹಿಮ್ ಅ ಫಾದರ್ ಅಲ್ವಾ? ಸೊ ಅದೇ ಥರ ಮೋಶೆ ಅಂದ್ಕೊಂಡ ನನ್ನ ಕೈಯಲ್ಲಿ ಮಾತಾಡೋಕ್ಕಾಗಲ್ಲ, ನಾನು ಹೆಂಗೆ ಇಸ್ರಾಯೇಲ್ ಜನರನ್ನ ಬಿಡಿಸ್ಕೊಂಬರೋಕ್ಕಾಗತ್ತೆ, ಆದರೆ ದೇವ್ರು ಅವನ ಕೈಯಲ್ಲಿ ಅದನ್ನು ಮಾಡಿಸಿದ್ರು. ದೇವ್ರು ಹೇಗೆ ಆಥರ್ ಮೋಸಸ್ನ ಪ್ರಿಪೇರ್ ಮಾಡಿದ್ರು ಅಂದರೆ, ಹಿ ನೋಸ್ ದ ಸ್ಕ್ರಿಪ್ಟ್ ಆಫ್ ಈಜಿಪ್ಟ್, ಹಿ ನೋಸ್ ಟು ರೀಡ್, ಹಿ ನೋಸ್ ಟು ರೈಟ್, ಆ್ಯಂಡ್ ಹಿ ನೋಸ್ ಪೀಪಲ್ ಹೌ ಟು ಲೀಡ್ ಇನ್ ದ ವಿಲ್ಡರ್ನೆಸ್. ಕುರಿಗಳನ್ನು ಕಾಯಬೇಕಾದ್ರೆ ಅವನು ಅಡವಿಗೆ ಹೋಗ್ತಿದ್ದ ಅಲ್ವಾ, ಮರಳು ಗಾಡಿಗಳಿಗೆ ಹೋಗ್ತಾ ಇದ್ದ, ಬಂಡೆಗಳಿದ್ದ ಸ್ಥಳಗಳಿಗೆ ಹೋಗ್ತಾ ಇದ್ದ. ಇವಾಗ ಇಸ್ರಾಯೇಲ್ ಜನರ ಕರ್ಕೊಂಬೋದು 40 ವರ್ಷ ಅಲ್ಲೇ ನಡೆಸ್ಬೇಕು ಅವನು. ಹೌ ಗಾಡ್ ಪ್ರಿಪೇರ್ಡ್ ಹಿಮ್. ಸೊ ವೆನ್ ಗಾಡ್ ಪ್ರಿಪೇರ್ಸ್ ಸಂಬಡಿ, ಹಿ ಹ್ಯಾಸ್ ಟು ಗೋ ಥ್ರೂ ಎ ಲಾಟ್ ಅಲ್ವಾ? ನಾನು ಯಾವಾಗಲೂ ಹೇಳ್ತೀನಿ, ನೀನು ಯಾರಾದರೂ ನನಗೆ ಸೇವೆಗೆ ಬರಬೇಕು, ನಾನು ಸೇವೆ ಮಾಡಬೇಕು ಅಂದರೆ, ಇಟ್ಸ್ ನಾಟ್ ಲೈಕ್ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಬಟ್ ಗಾಡ್ ವಿಲ್ ಪುಟ್ ಯು ಇನ್ ಎ ಪ್ಲೇಸ್ ವೇರ್ ಯು ಹ್ಯಾವ್ ಟು ಬಿ ಮೆಲ್ಟೆಡ್ ಡೌನ್, ಯು ಹ್ಯಾವ್ ಟು ಬಿ ಸ್ಯಾಂಕ್ಟಿಫೈಡ್, ದೆನ್ ಹಿ ವಿಲ್ ಬಿಲ್ಡ್ ಯು ಟು ಅನದರ್ ಮೋಲ್ಡ್. ದೇವ್ರು ನಿನಗೋಸ್ಕರ ಒಂದು ಮೋಲ್ಡ್ ಇಟ್ಟಿರ್ತಾರೆ ಅಲ್ವಾ? ಆ ಮೋಲ್ಡಿಗೆ ನಿನ್ನ ಫಿಟ್ ಮಾಡೋ ಗಂಟ ನಿನ್ನ ದೇವ್ರು ಕರಗಿಸ್ತಾರೆ, ಪ್ಯೂರಿಫೈ ಮಾಡ್ತಾರೆ. ನೀನು ಅದಕ್ಕೆ ಫಿಟ್ ಆಗಂಟ ದೇವ್ರು ನಿನ್ನ ಬಿಡಲ್ಲ. ಅದಕ್ಕೆ ನೀನು ಒಪ್ಪಿಸ್ಕೊಡ್ಬೇಕು. ನೀನು ಒಪ್ಪಿಸ್ಕೊಟ್ಟು, ಓಕೆ ದೇವ್ರೆ ನನ್ನ ರೆಡಿ ಮಾಡಿರಿ ಅಂತ ಬಿಟ್ಟರೆ, ಗಾಡ್ ವಿಲ್ ಪ್ರಿಪೇರ್ ಇನ್ ಅ ವೇ ದಟ್ ಯು ವಿಲ್ ಬಿ ಎ ಬ್ಲೆಸ್ಸಿಂಗ್ ಟು ಮೆನಿ. ಇಲ್ಲ ಅನ್ಕೋ, ಸ್ವಬುದ್ಧಿ, ಸ್ವಚಿತ್ತ, ಸ್ವ ಮನಸ್ಸು ಇದ್ದರೆ ನಮಗೆ ದೇವರ ಮೋಲ್ಡಲ್ಲಿ ನಾವು ಫಿಟ್ ಆಗೋಕ್ಕಾಗಲ್ಲ. ನಾವೇನು ಹೇಳ್ತೀವಿ ಗೊತ್ತಾ, ದೇವ್ರೇ ಐ ಕ್ಯಾನ್ ಡೂ ಮೋರ್ ದೆನ್ ದಿಸ್, ಐ ಕ್ಯಾನ್ ಫಿಟ್ ಇನ್ ಸಮ್ ಮೋರ್ ಬಿಗ್ಗರ್ ವೆಸಲ್, ನಾನು ಇನ್ನೂ ಸ್ವಲ್ಪ ದೊಡ್ಡ ಪಾತ್ರೆ ಆಗ್ಬೋದು. ದೇವ್ರು ಅನ್ಕೊತಾ ಇರ್ತಾರೆ ನಿನ್ನ ಸ್ಪೂನ್ ಮಾಡಬೇಕು ಅಂತ. ನೀನು ಹೇಳೋದೇನು ಗೊತ್ತಾ, ಇಲ್ಲ ದೇವ್ರೆ ಐ ವಿಲ್ ಬಿಕಮ್ ಅ ಬಿಗ್ ಪಾಟ್. ಇವ್ರಿಗೆ ಅರ್ಥ ಆಗದಿರೋದೇನು, ಸ್ಪೂನು ಟೇಬಲ್ ಮೇಲಿರುತ್ತೆ, ಡೈನಿಂಗ್ ಟೇಬಲ್ ಮೇಲಿರುತ್ತೆ, ದೊಡ್ಡ ಪಾಟಲ್ಲಿರುತ್ತೆ, ಕೆಳಗಡೆ ಇರುತ್ತೆ. ದೇವ್ರು ನಿನ್ನ ಸ್ಪೂನ್ ಮಾಡಬೇಕು ಅಂತ ಆಸೆ ಪಡ್ತಾ ಇರ್ತಾರೆ, ಬಟ್ ನಿನಗೆ ನಾನು ದೊಡ್ಡದಾಗಿ ಕಾಣಿಸ್ಬೇಕು. ಸೊ ಅದಕ್ಕೆ ಯಾವಾಗಲೂ ಹೇಳ್ತೀನಿ, ಸೇವೆಗೆ ಬರೋರ್ಗೆ ಒಂದು ಅಡ್ವೈಸ್ ಏನು ಗೊತ್ತಾ, ತುಂಬ ಹಿಂಗಿರ್ಬೇಕು ಹಂಗಿರ್ಬೇಕು ಅಂದ್ಕೊಂಡು ಬರಬೇಡ್ರಿ, ಎಂಟಿ ಹ್ಯಾಂಡೆಡಾಗಿ ಬನ್ನಿರಿ. ದೇವ್ರೆ ಐ ಆಮ್ ರೆಡಿ, ಯೂಸ್ ಮೀ ಅಂತ ಮನಸ್ಫೂರ್ತಿಯಾಗಿ ನಿಮ್ಮನ್ನು ನೀವು ಎಂಟಿ ಮಾಡ್ಕೊಂಡು ದೇವ್ರ ಹತ್ರ ಹೇಳ್ರಿ. ದೇವ್ರೇನು ಮಾಡ್ತಾರೆ ಗೊತ್ತಾ, ಹಿ ವಿಲ್ ಟ್ರೈನ್ ಯು, ಹಿ ವಿಲ್ ಮೋಲ್ಡ್ ಯು. ಮೋಶೆಗೆ ಅದೇ ಆಗಿದ್ದು, ದೇವರು ಅವನ್ನ ಹಂಗೆ ಮೋಲ್ಡ್ ಮಾಡಿದ್ದಕ್ಕೇ ಹಿ ಕುಡ್ ಬಿ ಅ ವೆರಿ ವೆರಿ ಗುಡ್ ಲೀಡರ್. ನೋಡ್ರಿ, ನಾನು ಲಾಸ್ಟ್ ವಿಡಿಯೋಲ್ಲಿ ನಿಮ್ಗೆ ಹೇಳ್ತಾ ಇದ್ದೆ, ಹೇಗೆ ಸತ್ಯವೇದ ಒಂದು ದೇಶವನ್ನು ಎಸ್ಟಾಬ್ಲಿಷ್ ಮಾಡ್ತದೆ
ಅದಕ್ಕೆ ಮೂಲ ಬುನಾದಿ ಹಾಕೊಟ್ಟಾರೆ ಯಾರು ಗೊತ್ತಾ? ಮೋಶೆ. ಸೊ ಆಥರ್ ಮೋಸಸ್ನ ದೇವರು ಹೆಂಗೆ ಪ್ರಿಪೇರ್ ಮಾಡಿದ್ರು ಅಂದರೆ, ಅವನು ಬರೆಯುವಂಥದ್ದು ಇಲ್ಲಿಯವರೆಗೂ ಪ್ರಚಲಿತವಾಗಿದೆ, ಇಲ್ಲಿವರೆಗೂ ಜನ ಯೂಸ್ ಮಾಡ್ತಾ ಇದ್ದಾರೆ, ಇಲ್ಲಿಯವರೆಗೂ ಒಂದು ದೇಶ ಇದೆ ಅಂದರೆ ಅದಕ್ಕೆ ಅವನು ಒಪ್ಪಿಸ್ಕೊಟ್ಟಂಥ ಜೀವಿತ ಅವನು ಇಂಪಾರ್ಟೆಂಟ್ ಆದ. ಯು ವಾಂಟ್ ಟು ಟೆಲ್ ಸಮಥಿಂಗ್? ನೋ. ಸೊ ಜೆನೆಸಿಸ್ ಪ್ರಿಮಿಟಿವ್ ಹಿಸ್ಟ್ರಿ ನೋಡಿದ್ರಿ, ದೆನ್ ಪಿತೃಗಳ ಚರಿತ್ರೆ ನೋಡಿದ್ವಿ. ಅದು ಪಾರ್ಟ್ ಲೈಕ್ ಫಸ್ಟು 11 ಪ್ರಿಮಿಟಿವ್ ಹಿಸ್ಟ್ರಿ, ದೆನ್ 11 ಆನ್ವರ್ಡ್ಸ್ ಟು 50 11ನೇ ಅಧ್ಯಾಯದಿಂದ 50ನೇ ಅಧ್ಯಾಯ ತನಕ ಪಿತೃಗಳ ಚರಿತ್ರೆ ಇದೆ. ಮತ್ತು ಇದನ್ನು ಬರೆದಿದ್ದು ಮೋಶೆನ ಹೇಗೆ ದೇವರು ಪ್ರಿಪೇರ್ ಮಾಡಿದ್ರು ಈ ಪುಸ್ತಕನ ಬರೆಯೋದಕ್ಕೆ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಇದು ಇಂಗ್ಲೀಷಲ್ಲಿ ಆದಿಕಾಂಡಗೆ ಜೆನೆಸಿಸ್ ಅಂತಾರಲ್ಲ, ಹೌದು. ಅದನ್ನು ಯಾರು ಲೈಕ್ ಇಸ್ ದರ್ ಎನಿ ಪರ್ಟಿಕ್ಯುಲರ್ ರೀಸನ್ ವೈ ದೇ ನೇಮ್ ಜೆನೆಸಿಸ್, ವೈ ನಾಟ್ ಸಮ್ ಅದರ್ ನೇಮ್? ಓಕೆ, ಈ ಜೆನೆಸಿಸ್ ಅಲ್ವಾ ನಾವು ನೋಡ್ತೀವಿ ಅಲ್ವಾ, ಕನ್ನಡದಲ್ಲಿ ಆದಿಕಾಂಡ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಪ್ಲೇನ್ಲಿ ಅಂಡರ್ಸ್ಟುಡ್. ಆದಿಕಾಂಡ ಅಂದರೆ ಆದಿಯಲ್ಲಾದಂಥ ಎಲ್ಲ ಒಂದು ವಿಷಯಗಳು ಇದರಲ್ಲಿ ಬರೆಯಲ್ಪಟ್ಟಿದೆ. ಬಟ್ ಇಂಗ್ಲೀಷಲ್ಲಿ ಜೆನೆಸಿಸ್ ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸ್ಪ್ಲನೇಷನ್ ಇದೆ. ಸೊ ನಾನು ನಿಮ್ಗೆ ಹೇಳಿದ ಹಾಗೆ ನಾವು ಸೆಪ್ಟಜೆಂಟ್ ಬಗ್ಗೆ ಮಾತಾಡಿದ್ವಿ. ಏನು ಸೆಪ್ಟಜೆಂಟ್ ಅಂದರೆ? ಇಟ್ ಇಸ್ ಒನ್ ಆಫ್ ದ ಹೀಬ್ರೂ ಭಾಷೆನ ಗ್ರೀಕ್ಗೆ ತರ್ಜುಮೆ ಮಾಡೋದನ್ನ ಆ ಒಂದು ಕರೆಕ್ಟ್, ದ ಗ್ರೀಕ್ ವರ್ಷನ್ ಆಫ್ ಹೀಬ್ರೂ ಬೈಬಲ್. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಇಬ್ರೂವಲ್ಲಿ ಇದ್ದದನ್ನು ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡಿದ್ದು ಅಲ್ವಾ, ತರ್ಜುಮೆ ಮಾಡಿದ್ದು ಅಂತ ನಮಗೆ ಗೊತ್ತಾಯಿತು. ಸೊ ಹಾಗಾದರೆ ಈ ಭಾಷಾಂತರ ಯಾರು ಮಾಡಿದ್ರು? ಅದಕ್ಕೆ 70 ಅದಕ್ಕೆ ಸೆಪ್ಟಜೆಂಟ್ LXS 70 ಹೀಬ್ರೂ ಮತ್ತು ಗ್ರೀಕ್ ಸ್ಕಾಲರು ಸೇರ್ಕೊಂಡು ಬಂದು. ಸೊ ಈಗೇನಾಗುತ್ತೆ ಅವಾಗ ಈ ಒಂದು ಸೆಪ್ಟಜೆಂಟ್ ಅಂದರೆ ಸೆಪ್ಟಜೆಂಟ್ ನಾವು ಹೇಳ್ತೀವಲ್ಲ, ಗ್ರೀಕ್ ವರ್ಷನ್ ಆಫ್ ದಿ ಇಬ್ರೂ ಬೈಬಲ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಅವಾಗ ಏನು ಮಾಡಿದ್ರು ಅಂದರೆ ಈಚ್ ಟ್ರೈಬಿಂದ 6 ಪೀಪಲ್ನ ಸೆಲೆಕ್ಟ್ ಮಾಡಿದ್ರು. ಓಕೆ. ಸೊ 12 ಟ್ರೈಬಿಂದ 6 ಜನರನ್ನ ತೆಗೆದುಕೊಂಡ್ರೆ 72 ಜನ ಆಗ್ತಾರೆ ಅಲ್ವಾ, 70 ಜನ. ಸೊ ಸೆಪ್ಟಜೆಂಟ್ ಅಂತ ಹೇಳಿದ್ರೆ ಗ್ರೀಕಲ್ಲಿ 70 ಅಂತ. ಸೊ 70 ಜನರ ಜೊತೆಯಲ್ಲಿ ಗ್ರೀಕ್ ಸ್ಕಾಲರ್ಸ್ ಕೂತ್ಕೊಂಡು ಈ ಒಂದು ಬೈಬಲ್ನ ಟ್ರಾನ್ಸ್ಲೇಟ್ ಮಾಡಿದ್ದು. ಸೊ ಅವಾಗ ಈ ಆದಿಕಾಂಡಕ್ಕೆ ಏನಂತ ಕರೆಯೋದು ಅಂತಂದಾಗ ದೇವ್ ಅಂಡರ್ಸ್ಟುಡ್ ಜೆನೆಸಿಸ್ ಅಂತ ಹೇಳಿದ್ರೆ ದ ಬಿಗಿನಿಂಗ್ ಆಫ್ ಸಮಥಿಂಗ್ ಅಲ್ವಾ, ಬಿಗಿನಿಂಗ್ ಆಫ್ ಸಮಥಿಂಗ್. ಸೊ ಅದಕ್ಕೆ ಅಲ್ಲಿ ಬಿಗಿನಿಂಗ್ ಆಫ್ ಸಮಥಿಂಗ್ ಅವ್ರು ಏನು ಮಾಡಿದ್ರು, ಜೆನೆಸಿಸ್ ಅಂತ ಕರೆದ್ರು. ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಗ್ರೀಕ್ ಆ್ಯಂಡ್ ಇಂಗ್ಲೀಷ್ ವರ್ಡ್ ಜೆನೆಸಿಸ್. ಅದಕ್ಕೆ ನಾವು ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ದ ಬಿಗಿನಿಂಗ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ಬೇಕಾದ್ರೆ ಸಂಬಡಿ ಹ್ಯಾಸ್ ಟು ಬಿ ದೇರ್ನು. ಅದಕ್ಕೆ ನೀವು ಯಾವ ಬೈಬಲ್ ಆರ ತೆಗೆದುಕೊಳ್ರಿ, ಟೇಕ್ ಎನಿ ಲ್ಯಾಂಗ್ವೇಜ್, ಮೊದಲನೇ ಪದ ಏನಿರುತ್ತೆ ಹೇಳ್ರಿ, ಇಂಗ್ಲೀಷಲ್ಲಿ ಏನಂತಿದೆ? ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್. ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್. ಇದು ಅರ್ಥ ಮಾಡ್ಕೊಳ್ಬೇಕೇನು ಗೊತ್ತಾ? ಆದಿಯಲ್ಲಿ ದೇವರು, ಆದಿಯಲ್ಲಿ ದೇವರು, ದ ಪರ್ಸನ್ ಹೂ ಇಸ್ ದೇರ್ ಬಿಫೋರ್ ದ ಬಿಗಿನಿಂಗ್. ಅವರು ಅದನ್ನು ಕ್ರಿಯೇಟ್ ಮಾಡಿದ್ರು. ಜೆನೆಸಿಸ್ ಅಂತ ಹೇಳಿದ್ರೆ ಸಮಥಿಂಗ್ ಬಿಗಿನಿಂಗ್, ಏನೋ ಒಂದು ಶುರು ಆಗ್ತಾ ಇದೆ, ಯಾರಿಂದನೋ ಏನೋ ಶುರು ಆಗ್ತಿದೆ. ಸೊ ಜೆನೆಸಿಸ್ ಅನ್ನೋದು ಇಟ್ಸ್ ಅ ಮಿಕ್ಸ್ಚರ್ ಆಫ್ ಗ್ರೀಕ್ ಆ್ಯಂಡ್ ಇಂಗ್ಲೀಷ್ ವರ್ಡ್ ಜೆನೆಸಿಸ್ ಅನ್ನೋದು. ಸೊ ಅಂದರೆ ಸಮಥಿಂಗ್ ಬಿಗಿನಿಂಗ್. ದೇ ವಾಸ್ ಅ ಪರ್ಸನ್ ಹೂ ಇಸ್ ಕಾಲ್ಡ್ ಗಾಡ್, ಹಿ ಬಿಗ್ಯಾನ್ ಸಮಥಿಂಗ್ ಅನ್ನೋದಕ್ಕೆ ಜೆನೆಸಿಸ್ ಅಂತ ಕರೆದ್ರು. ದಿಸ್ ಇಸ್ ದ ಹಿಸ್ಟ್ರಿ ಆಫ್ ಇಟ್. ಆದರೆ ನಾನೇನು ಹೇಳ್ಬೇಕಂತ ಬಯಸ್ತಾ ಇದ್ದೀನಿ ಅಂದರೆ ಇಲ್ಲಿ ಇನ್ ದ ಬಿಗಿನಿಂಗ್ ಗಾಡ್, ಇನ್ ದ ಬಿಗಿನಿಂಗ್ ಗಾಡ್, ದೇವರು, ಆದಿಯಲ್ಲಿ ದೇವರು, ಅಲ್ಲಿ ಯಾರೂ ಇರಲಿಲ್ಲ, ದೇವರೊಬ್ಬನೇ ಇದ್ದಿದ್ದು. ಸೊ ಗಾಡ್ ಡಸಂಟ್ ಹ್ಯಾವ್ ಅ ಬಿಗಿನಿಂಗ್ ಆ್ಯಂಡ್ ಎಂಡ್. ದೇವರಿಗೆ ಪ್ರಾರಂಭ ಸಮಾಪ್ತಿ ಅನ್ನೋದಿಲ್ಲ. ಆತನು ಎಲ್ಲ ಕಾಲಗಳಲ್ಲೂ ಇದ್ದಾನೆ, ಎಲ್ಲ ಕಾಲಗಳಲ್ಲೂ ಇರ್ತಾನೆ. ಆತನೇ ಪ್ರಾರಂಭವು ಸಮಾಪ್ತಿ, ಆತನೇ ಪ್ರಾರಂಭವು ಸಮಾಪ್ತಿ. ನಾವೆಲ್ಲ ನಮ್ಮ ಬೈಬಲ್, ನಮ್ಮ ಚರ್ಚಲ್ಲಿ ಆತನೇ ಅಲ್ಫಾ ಒಮೆಗಾ ಅಲ್ವಾ. ಇಟ್ಸ್ ಎ ಗ್ರೀಕ್ ವರ್ಡ್ಸ್, ಅಲ್ಫಾ ಆ್ಯಂಡ್ ಒಮೆಗಾ. ಫಸ್ಟ್ ಲೆಟರ್ ಆಫ್ ದ ಗ್ರೀಕ್ ವರ್ಡ್ ಇಸ್ ಅಲ್ಫಾ ಅಲ್ವಾ. ಒಮೆಗಾ ಬಂದ್ಬಿಟ್ಟು ಲಾಸ್ಟ್ ಲೆಟರ್ ಆಫ್ ದ ಗ್ರೀಕ್ ವರ್ಡ್, ಏನಂತಾರೆ ಗ್ರೀಕ್ ಲೆಟರ್ಸ್, ಇಟ್ಸ್ ಕಾಲ್ಡ್ ಅಲ್ಫಾ ಆ್ಯಂಡ್ ಒಮೆಗಾ. ಸೊ ಅದಕ್ಕೆ ದೇವ್ರನ್ನ ಅಲ್ಫಾ ಒಮೆಗಾ ಅಂತ ಕರೆದ್ರು. ಈಸ್ ದ ಬಿಗಿನಿಂಗ್ ಆ್ಯಂಡ್ ದ ಎಂಡ್ ಅಂತ ಕರೆದ್ರು. ಸೊ ದಟ್ ಈಸ್ ಹೌ ದ ವರ್ಡ್ ಜೆನೆಸಿಸ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್. ಜೆನೆಸಿಸ್ ಕೇಮ್. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಜೆನೆಸಿಸ್, ಲೈಕ್ ಡೀಟೇಲ್ಡ್ ಆಗಿ ಹೋಗೋಣ. ಚಾಪ್ಟರ್ 1.